ಹಲೋ. ಆತ್ಮೀಯರೇ, ಭಾರತ ತತ್ವದರ್ಶನದ ಬಗೆಗಿನ 3ನೇ ಉಪನ್ಯಾಸ ಸರಣಿಯಲ್ಲಿ ವಿಚಾರಗಳು ತುಂಬ ನಿಗೂಢವಾಗಿವೆ. ಇವತ್ತಿನ ತಮ್ಮ ಭಾಗವಹಿಸುವಿಕೆಯನ್ನು ನೋಡಿದರೆ ಯಾಕೋ ಸಂಖ್ಯೆ ಕಡಿಮೆಯಾದಂತೆ ಕಾಣಿಸ್ತಾ ಇದೆ. ಈ ವಿಚಾರಗಳನ್ನು ನಾವು ತಿಳಿಯಬೇಕಾದರೆ ಅನೇಕ ಪುಸ್ತಕಗಳನ್ನು ಓದಬೇಕಾಗುತ್ತೆ. ನಾನು ಕೇವಲ ಒಂದು 2-3 ಪುಸ್ತಕಗಳನ್ನು ಆಧರಿಸಿಕೊಂಡು ಸಂಕ್ಷಿಪ್ತವಾಗಿ ನಿಮಗೆ ಈ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದ್ದರಿಂದ ಹಲೋ 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 ಕೇಳಿಸ್ತಾ ಇದೆಯಲ್ಲ? ಹಲೋ. ಒಂದು ರೀತಿಯಲ್ಲಿ ಇಂಥ ಒಂದು ವಿಶಿಷ್ಟ ವಿಚಾರಗಳನ್ನು ತಿಳ್ಕೊಳೋದಕ್ಕೆ ಇದು ಒಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ನಿಮಗೆ ಹೇಳುವುದಕ್ಕೂ ಸಹ. ಆದ್ದರಿಂದ ದಯಮಾಡಿ ಈ ವಿಚಾರ ಸರಣಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ವಿಷಯಗಳನ್ನು ಗ್ರಹಿಸೋದು ಮುಖ್ಯ ಅಂತ ಹೇಳ್ತೀವಿ. ಕಳೆದ ಬಾರಿ ನಾವು ಆತ್ಮ, ಬ್ರಹ್ಮ ಮತ್ತು ಪರಮಾತ್ಮ ಇವುಗಳ ನಡುವಿನ ಪರಸ್ಪರ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾನು ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡಿಕೊಂಡೆ. ಒಂದೆರಡು ಉದಾಹರಣೆಗಳನ್ನು ಸಹ ಕೊಟ್ಟು ತಮಗೆ ವಿಷಯವನ್ನು ತಿಳಿಸುತ್ತಾ, ಈಗ ಇನ್ನು ಮುಂದಿನ ವಿಚಾರಗಳನ್ನು ನಾವು ತಿಳ್ಕೊಳೋದಾದರೆ, ಈ ವೇದದ ಮಹಾವಾಕ್ಯಗಳಿದೆಯಲ್ಲ, 4 ವೇದಗಳ ಮಹಾವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ, ಆತ್ಮಾನಂ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಇವುಗಳನ್ನೆಲ್ಲ ನಾವು ಕೂಡಿದ ತಾರ್ಕಿಕವಾಗಿ ನಾವು ವಿಚಾರ ಮಾಡಿದಾಗ ವಿಶ್ವಾತ್ಮನಾಗಲಿ, ಬ್ರಹ್ಮಾತ್ಮನಾಗಲಿ, ಆತ್ಮ ನಮ್ಮಲ್ಲಿರುವ ಆತ್ಮ ಆಗಲಿ, ಇದರಲ್ಲಿ ಇರತಕ್ಕಂಥ ಒಂದು ಏನು ಅಳವಡಿಕೆ ಏನಿದೆ ಅನ್ನೋದು ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತೀವಿ. ಆದರೆ ಇದು ಕೇವಲ ತಾರ್ಕಿಕವಾಗಿ ಉಳಿಯುತ್ತೆ ಅಷ್ಟೆ. ಇದು ನೈಜ ಮತ್ತು ಸತ್ಯ ಅನ್ನೋದನ್ನು ತಿಳ್ಕೊಳ್ಳೋದರ್ಥ ನಾನು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಆದ್ದರಿಂದ ನಾನು ಬ್ರಹ್ಮವೇ ಆಗಿದ್ದೇನೆ, ಆತ್ಮವೆಂದರೆ ಬ್ರಹ್ಮವೇ, ನಾನು ಆತ್ಮವೂ ಬ್ರಹ್ಮವೂ ಆಗಿದ್ದೇನೆ ಅಂತ ಹೇಳುವಾಗ ಅದನ್ನು ನಾವು ಮತ್ತಷ್ಟು ನೈಜತೆಯ ಕಡೆಗೆ ವಾಲಿ ವಿಚಾರ ಮಾಡೋದಾದರೆ, ಒಂದು ಅದನ್ನು ನಾವು ಒರಿಜಿನಲ್ ಪಠ್ಯ ಏನಿದೆ ಅದರಂತೆ ಓದ್ತೀವಿ. ಈ ಸಂಬಂಧದಲ್ಲಿ ನಾವು ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕಾದಂಥ ಒಂದು ವಿಚಾರ, ಬೀಯಿಂಗ್ ಎಮಿನೇಟ್ಸ್ ಫ್ರಮ್ ನಾನ್ ಬೀಯಿಂಗ್. ಬೀಯಿಂಗ್ ಅಂದರೆ ಇರುವಿಕೆ. ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವುದು, ಇಂದ್ರಿಯಗಳಿಗೆ ಗೋಚರವಾಗುತ್ತಿರ್ತಕ್ಕಂಥದ್ದು ಎಲ್ಲವೂ ಇರುವಿಕೆ. ಈ ಇರುವಿಕೆಯನ್ನು ಮಾತ್ರ ನಾವು ನೋಡಬಲ್ಲೆವು. ನಾವು ಸೃಷ್ಟಿಯ ಮೂಲಕ್ಕೆ ಹೋಗ್ತಾ ಇದ್ದೇವೆ. ಸೃಷ್ಟಿಯ ಮೂಲಕ್ಕೆ ಹೋಗುವಾಗ ಎಲ್ಲಿಂದ ಈ ಸೃಷ್ಟಿ ಪ್ರಾರಂಭವಾಯಿತು, ಇದು ಕುತೂಹಲವನ್ನು ಮೂಡಿಸ್ತಕ್ಕಂಥ ಒಂದು ವಿಚಾರ ಅಲ್ಲವೇ? ನಮ್ಮ ಮೂಲ ಯಾವುದು? ಯಾಕೆಂದರೆ ಸೃಷ್ಟಿಯಾದ ನಂತರ ಅನೇಕ ಪ್ರಾಣಿ ವಸ್ತುಗಳ ಸಮೀಪ ಆದ ಮೇಲೆ ಮಾನವನ ಉದಯವಾಗಿರತಕ್ಕಂಥದ್ದು. ಇದರ ಹಿಂದೆ ಏನು ಮತ್ತು ಈ ಮಾನವ ಜನ್ಮಕ್ಕಿಂತ ಮುಂದೆ ಏನು ಅಂತ ತಿಳ್ಕೊತಕ್ಕಂಥದ್ದು ಮುಖ್ಯ. ನಾವು ಜೀವನವನ್ನು ಗ್ರಹಿಸಿದಂತೆ ಒಮ್ಮೆ ಒಂದು ಕುಟುಂಬದಲ್ಲಿ ಹುಟ್ಟುತ್ತೇವೆ, ಮತ್ತು ನಮ್ಮ ಆಯಸ್ಸು ಮುಗಿದ ನಂತರ ಮರಣ ಹೊಂದುತ್ತೇವೆ. ಇದು ಇಷ್ಟೇ ಜೀವನ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಕಲ್ಪನೆ ಹೋಗ್ತಾ ಇಲ್ಲ. ಸತ್ತ ಮೇಲೆ ಎಲ್ಲವೂ
ಮುಕ್ತಾಯ ಅನ್ನತಕ್ಕಂಥ ಅಂತ ಭಾವಿಸ್ತಾ ಇದ್ದೀವಿ ನಾವು. ಅದು ಅಲ್ಲ. ನಾವು ಶಾಶ್ವತವಾದಂಥ ಇರುವಿಕೆಗಳು. ನಾವು ಎಂದೆಂದಿಗೂ ಇರುವವರು. ಎಲ್ಲಿಯವರೆಗೆ ಅಂತ ಅಂದರೆ, ಇಲ್ಲಿ ನಾವು ಒಂದು ಆತ್ಮ ಅಂದರೆ ಅದು ಒಂದು ಇರುವಿಕೆ ಅಷ್ಟೇ. ಆತ್ಮ ಅಂದರೆ ನಾನು ಅಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಆತ್ಮ ಅಂದರೆ ನಾನು ಅಂತ ತಿಳ್ಕೊತೀವಲ್ವ? ಹೌದು, ನಾವೇ. ಆದರೆ ಈ ದೇಹ ಮತ್ತು ಪ್ರಾಣ ಎರಡೂ ಇರುತ್ತಲ್ಲ, ಇದರಲ್ಲಿ ದೇಹವನ್ನು ಬಿಟ್ಟು ಉಳಿದದ್ದೇನಿದೆ, ಆ ಚೈತನ್ಯ ಏನಿದೆ, ಅದು ಆತ್ಮ ಅಂತ ನಾವು ತಿಳ್ಕೊಬೋದು ನಮ್ಮ ನಿರ್ದಿಷ್ಟ ಉದ್ದೇಶಕ್ಕೆ ಈಗ ಮಾತ್ರ. ಆದರೆ ಇದು ವಿಸ್ತಾರವಾಗಿದೆ ವಿಷಯ, ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಬೀಯಿಂಗ್ ಎಮಿನೇಟ್ಸ್ ಫ್ರಮ್ ನಾನ್ ಬೀಯಿಂಗ್. ನಾನ್ ಬೀಯಿಂಗ್ ಅಂದರೆ ಶೂನ್ಯ. ಈ ಸೃಷ್ಟಿ ಎಲ್ಲಿಂದ ಬಂತು ಅಂದರೆ ಇದು ಶೂನ್ಯದಿಂದ ಬಂತು. ನಾವು ಇದನ್ನು ಅರ್ಥ ಮಾಡಿಕೊಳ್ಬಹುದೇ? ಶೂನ್ಯ ಅಂದರೆ ಏನೂ ಇಲ್ಲದೆ ಇರತಕ್ಕಂಥದ್ದು. ಏನೂ ಇಲ್ಲದೆ ಇರತಕ್ಕಂಥದ್ರಿಂದ ಏನಾದರೂ ಹೊಮ್ಮುವುದು ಸಾಧ್ಯವೇ? ನಮ್ಮ ತಾರ್ಕಿಕ ಮನಸ್ಸುಗಳಿಗೆ ಇದು ಹೊಂದೋದಿಲ್ಲ. ಅದು ನಾವು ಒಪ್ಪತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿಗಳು ಇರುವುದಿಲ್ಲ. ಆದರೆ ಯಾವುದು ಅದು ಆ ಬೀಯಿಂಗ್, ಇರುವಿಕೆ ಹೇಗೆ ಬಂತು ಅಂದರೆ, ಇಟ್ ಈಸ್ ಎನ್ ಆ್ಯಕ್ಟಿವ್ ಫಾರ್ಮ್ಯಾಟಿವ್ ಲೋಗಾಸ್. ಲೋಗಾಸ್ ಅನ್ನತಕ್ಕಂಥ ವಿಚಾರ ನಾವು ತಿಳ್ಕೊಟ್ಟಿದ್ದೀವಿ ಅಲ್ವಾ, ಲೋಗಾಸ್ ಅಂತ. ಆದರೆ ಆ ಲೋಗಾಸ್ ಏನು ಅಂದರೆ, ಯಾವುದು ಶೂನ್ಯದಲ್ಲಿ ಇರುತ್ತದೋ ಆ ಶೂನ್ಯದಿಂದ ಈ ಕ್ರಿಯಾಶೀಲವಾದಂಥ ಒಂದು ಇರುವಿಕೆ ಹೊರಹೊಮ್ಮುತ್ತದೆ, ಹೊಮ್ಮಿ ಬರುತ್ತದೆ ಅಂತ ಹೇಳ್ತಾರೆ. ಆ ಹೊಮ್ಮಿ ಬರತಕ್ಕಂಥದ್ದು ಈ ಸೃಷ್ಟಿಗೆ ಮೂಲ ಕರ್ತದ್ದು. ಅದನ್ನು ನಾವು ಹೇಗೆ ತಿಳಿದುಕೊಳ್ಳೋದು? ಜನ್ಮಾಂತರ ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಪಂಚ ಇದೆ. ನಾವು ನೂರಾರು ವರ್ಷಗಳಿಂದ ನಾವು ಜೀವನ ಮಾಡ್ತಾ ಇದ್ದೇವೆ, ಚಿಂತನೆ ಮಾಡ್ತಾ ಇದ್ದೇವೆ. ಹಾಗಾದರೆ ನಾವು ಹಿಂದಿನ ಜನ್ಮದಲ್ಲಿ ನಾವು ಏನು ತಿಳಿದುಕೊಂಡು ಅನ್ನತಕ್ಕಂಥದ್ದು ಈ ಜನ್ಮಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋ ವಿಚಾರವೇ ಹೆಚ್ಚು. ಅದು ಹಾಗಲ್ಲ. ನಮ್ಮ ಪೂರ್ವ ಜನ್ಮದ ಸಂಸ್ಕಾರ, ಆತ್ಮ ಶಾಶ್ವತವಾದದ್ದು. ನಮ್ಮಲ್ಲಿ ಈ ಕ್ರಿಯಾತ್ಮಕತೆಗೆ ಯಾವುದು ತನ್ನ ಚೈತನ್ಯವನ್ನು ಕೊಡುತ್ತೋ, ಯಾವುದು ನಮ್ಮನ್ನು ನಡೆಸಿಕೊಂಡು ಹೋಗುತ್ತೋ ಅದಕ್ಕೆ ನಾವು ಆತ್ಮ ಅಂತೇವೆ. ಅದು ಶಾಶ್ವತವಾದದ್ದು. ಹಿಂದಿನ ಜನ್ಮಗಳ ಸಂಸ್ಕಾರದಿಂದಲೇ ನಾವು ಇವತ್ತಿನ ಪ್ರಪಂಚಕ್ಕೆ ಈ ಒಂದು ಮಟ್ಟದ ಜ್ಞಾನವನ್ನು ಪಡೆದುಕೊಂಡು ಬಂದಿದ್ದೇವೆ ಅನ್ನತಕ್ಕಂಥ. ಯಾವ ಮಟ್ಟ ಅದು? ಬಹುಶಃ ಕಾಡು ಮನುಷ್ಯರನ್ನು ನೆನಪಿಸ್ಕೊಳ್ಳಿ, ಅವರಿಗೆ ಈ ಯಾವ ವಿಚಾರಗಳು ಬೇಕಾಗಿಲ್ಲ. ಆದರೆ ಇವತ್ತಿಗೆ ನಾವು ಇಂಥ ಗಹನವಾದ ವಿಚಾರಗಳನ್ನು ನಾವು ತಿಳ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದು ಸಂಸ್ಕಾರದ ಒಂದು ಭಾಗ. ಆದರೆ ನಮಗೆ ಇನ್ನೂ ತಿಳಿದಿಲ್ಲ ಇದು ಹೇಗೆ ಅಂದ್ಬಿಟ್ಟು. ಅದು ನಮ್ಮ ಮುಂದಿನ ಅದರ ಹಿಂದೆ ಬಿದ್ದು ನಾವು ಈಗ ಮುಂದೆ ಹೋಗ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಇದು ಇಟ್ ಈಸ್ ಎನ್ ಆ್ಯಕ್ಟಿವ್ ಫಾರ್ಮ್ಯಾಟಿವ್ ಲೋಗೋಸ್. ಇಟ್ ಕಮ್ಸ್ ಫ್ರಮ್ ದಿ ಆಬ್ಸಲ್ಯೂಟ್. ಆಬ್ಸಲ್ಯೂಟ್ ಅಂದರೆ ಶೂನ್ಯ, ಏನೂ ಇರದೇ ಇರತಕ್ಕಂಥದ್ದು ಅನ್ನೋದು ಒಂದು ಅರ್ಥವಾದರೆ, ಅದು ಇದೆ. ಆದರೆ ಅದು ಯಾವುದು, ಅದು ಹೇಗಿದೆ ಅಂತ ಇನ್ನೊಂದಕ್ಕೆ ಕಂಪೇರ್ ಮಾಡತಕ್ಕಂಥದ್ದು, ಯಾವುದಕ್ಕಾದರೂ ಹೋಲಿಕೆ ಮಾಡಿ ಇದು ಅದು ಅಂತ ಹೇಳಲಿಕ್ಕೆ ಅಂದರೆ ಕಂಪ್ಯಾರಿಸನ್ಗೆ ಸಿಗದೇ ಇರತಕ್ಕಂಥದ್ದು. ಆದ್ದರಿಂದ ಈ ಆಬ್ಸಲ್ಯೂಟ್ ಅನ್ನತಕ್ಕಂಥದ್ದು ಹೇಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ನಮ್ಮ ಆತ್ಮದಲ್ಲಿ, ಆತ್ಮ ಏನು ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ, ಅದರ ಒಂದು ಬೃಹತ್ ಭಾಗ ಅಂತ ತಿಳ್ಕೊಬೋದು. ಯಾಕೆ ಈ ಬೃಹತ್ ಭಾಗದಿಂದ ಎಮಿನೇಟ್ ಆಗಿದ್ದು ಲೋಗೋಸ್ ಅಂತ ಹೇಳ್ತಾರಲ್ಲ, ಆ ಲೋಗೋಸ್ ಏನು ಅಂದರೆ ಅದು ಇಟ್ ಈಸ್ ಎ ಕ್ರಿಯೇಟಿವ್ ಲೋಗೋಸ್, ಕ್ರಿಯಾಶೀಲವಾದಂಥ ಒಂದು ಅಂಶ. ಆ ಅಂಶದಿಂದ ಏನು ಕಾಸ್ಮಿಕ್ ಲೋಗೋಸ್ ಅಂದರೆ ಇಡೀ ಸೃಷ್ಟಿಗೆ ಆಗತಕ್ಕಂಥ ಒಂದು ಲೋಗೋ, ಮತ್ತು ಈ ಸೂರ್ಯಮಂಡಲಕ್ಕೆ ಆಗತಕ್ಕಂಥ ಒಂದು ಲೋಗೋ, ಮತ್ತು ನಮ್ಮೊಳಗೆ ಕೆಲಸ ಮಾಡತಕ್ಕಂಥ ಒಂದು ಲೋಗೋ, ಈ ಮೂರು ಭಾಗಗಳು ಆ ಲೋಗೋ, ಕ್ರಿಯೇಟಿವ್ ಲೋಗೋದಲ್ಲಿ. ಆ ಕ್ರಿಯೇಟಿವ್ ಅಂದರೆ ಅರ್ಥವೇನು ಅಂದರೆ, ಆ ಯಾವ ಪಾರಮಾರ್ಥಿಕ ವಸ್ತು ಈ ಸೃಷ್ಟಿಯಲ್ಲಿ ಇದೆಯೋ, ನಮಗೆ ಕಣ್ಣಿಗೆ ಕಾಣಿಸದೇ ಇದ್ದು ನಮ್ಮ ನಡೆನುಡಿಗಳನ್ನು ರೂಪಿಸ್ತಾ ಇದೆಯಲ್ಲ, ಇದು ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು, ಇಡೀ ಸೃಷ್ಟಿಯ
ಹಂತ. ಎರಡನೆಯದು ನಮ್ಮ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಜೀವಿಗಳ ಹಂತ. ಮೂರನೆಯದು ನಮ್ಮೊಳಗೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಈ ರೀತಿಯಾಗಿ ನಾವು ಈ ವಿಚಾರದ ಪ್ರಾರಂಭಕ್ಕೆ ನಾವು ಇಷ್ಟು ತಿಳಿದುಕೊಳ್ಳೋದು ಬೇಕಾಗ್ತದೆ, ಅದು ಅವಶ್ಯಕವಾಗ್ತದೆ. ಯಾಕೆ ಅಂತಂದರೆ ಆತ್ಮ ನಾವು ಏನೇ ಹೇಳಲಿ ಅದು ನಾವು ನಮ್ಮ ದೇಹಕ್ಕೆ ಹೋಲಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ತಿಳಿದುಕೊಳ್ತಾ ಇದ್ದೇವೆ ಅಂದ್ರೂ ಅದು ನಾವು ಈ ದೇಹ ತಿಳಿದುಕೊಳ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ನಾವು ಅದರಿಂದ ಹೊರಗೆ ಬಂದಿಲ್ಲ ಇನ್ನೂ. ಆದ್ದರಿಂದ ಈ ವಿಚಾರ ಗಹನವಾಗಿದೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ದಿಸ್ ಎಮಿನೇಷನ್ ಫ್ರಮ್ ದಿ ಆಬ್ಸಲ್ಯೂಟ್, ಶೂನ್ಯದಿಂದ. ಆ ಶೂನ್ಯ ಅಂತ ಯಾತಕ್ಕೆ ಹೇಳ್ತೀವಿ? ಅದನ್ನು ಯಾವುದಕ್ಕೂ ಹೋಲಿಸಿ ನೋಡೋದಕ್ಕೆ ಆಗೋದಿಲ್ಲ, ನಮ್ಮ ಊಹೆಗೂ ಸಿಗೋದಿಲ್ಲ. ಅದು ನಮ್ಮ ನಡೆನುಡಿಗಳು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸ್ಫೂರ್ತಿ, ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯದ ನೆರವಿನಿಂದ ಆಗ್ತಾ ಇವೆ. ನಾವು ಮಾಡ್ತೇವೆ ಅಂತ ಹೇಳ್ಕೊಳ್ತೀವಿ, ನಾವು ಮಾಡ್ತಕ್ಕಂಥದ್ದಲ್ಲ. ಯಾವುದು ಪರಂಪರಾಗತವಾಗಿ ಆ ಶೂನ್ಯದಿಂದ ಒಂದು ವಿಶ್ವದ ಮಟ್ಟದಲ್ಲಿ ಮತ್ತು ಸೂರ್ಯಮಂಡಲದ ಮಟ್ಟದಲ್ಲಿ ಹಾಗೂ ನಮ್ಮ ಒಳಗಡೆ ಸೇರಿಕೊಂಡು ಕೆಲಸ ಮಾಡ್ತಾ ಇದೆಯೋ ಆ ಒಂದು ದೃಷ್ಟಿಯನ್ನು ನಾವಿಟ್ಕೋಬೇಕು. ಇದರ ನಡುವಿನ ಸಂಬಂಧ ಏನು ಅಂತ ಅಂದರೆ, ನಾನು ಆಗಲೇ ಹೇಳಿದಂತೆ ಈ ವೇದದ ಮಹಾವಾಕ್ಯಗಳನ್ನು ನೋಡಿಕೊಂಡರೆ ಇವೆಲ್ಲವೂ ಒಂದೇ ಅಂತ ಹೇಳ್ತೀವಿ. ಅದೇ ದೃಷ್ಟಿಯಿಂದ ದೇವರು ನಮ್ಮಲ್ಲಿದ್ದಾನೆ ಅಂತ ಹೇಳ್ತೀವಿ. ಆ ದೇವರು ನಮ್ಮಲ್ಲಿ ಇದ್ದಾನೆ ಅನ್ನುವಾಗ ಇಷ್ಟೆಲ್ಲ ವಿಚಾರಗಳನ್ನು ನಮ್ಮ ಆ ಚಿಂತನೆಯ ಒಳಗೆ ಸೇರಬೇಕಾಗ್ತದೆ. ಇಲ್ಲಿ ನಾನು ಅಂದರೆ ಈ ದೇಹ ಅಥವಾ ಅದನ್ನು ಯೋಚನೆ ಮಾಡ್ತಕ್ಕಂಥ ಮನಸ್ಸು ಅನ್ನೋದ್ರನ್ನ ಈ ವಿಚಾರಗಳನ್ನು ತಿಳಿದುಕೊಳ್ಳುವವರೆಗೂ ನಮ್ಮ ಮನಸ್ಸಿನಿಂದ ದೂರ ಇಡಬೇಕಾಗ್ತದೆ. ಅದು ಮುಂದೆ ಹೇಳ್ತೀನಿ, ಅದು ತುಂಬ ಬೃಹತ್ತಾದ ವಿಚಾರ. 2-3 ಉಪನ್ಯಾಸಗಳಲ್ಲಿ ಮುಗಿತಕ್ಕಂಥದ್ದಲ್ಲ, ಅದಕ್ಕೆಲ್ಲ ಸಾಮಗ್ರಿ ಇದೆ, ಅದನ್ನೆಲ್ಲ ಹೇಳ್ತೀನಿ. ಬಟ್ ಸದ್ಯಕ್ಕೆ ಏನಾಯಿತು ಅಂತಂದರೆ, ಆ ಹಿಂದೆ ನಮಗೆ ಈ ಜೀವನದಲ್ಲಿ ಸುಖ ಆನಂದ ಇವು ಬರಬೇಕಾದರೆ ಹೇಗೆ ಇರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಏನು ಅಂದರೆ, ಈ ಒಂದು ನಾಟಕ ಕಾರ್ಯಕ್ರಮ, ರಂಗನಾಟಕವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಚರಿತ್ರೆಯನ್ನೇ ಹೇಳ್ತೀವಿ. ಯಾರು ಚಂದ್ರಹಾಸನ ಕಥೆ ಇರ್ಬೋದು, ಶ್ರೀರಾಮನ ಕಥೆ ಇರ್ಬೋದು, ಆ ಚರಿತ್ರೆಯನ್ನು ನಾವು ಕೇಳ್ತೇವೆ. ಆ ಚರಿತ್ರೆಯನ್ನು ಕೇಳಿದಾಗ ಏನಾಗುತ್ತೆ, ಅದರಲ್ಲಿ ಅಲ್ಲಿ ಕೂಡ ನಾವು ರೂಪಗಳನ್ನು ಮನಸ್ಸಿನಲ್ಲಿ ಇಟ್ಕೊತೇವೆ ಹೊರತು ಆಗೋದಿಲ್ಲ. ಆದರೆ ಇದರಲ್ಲಿ ಆನಂದ ಸಿಗಬೇಕು ಅಂತ ಹೇಳಿದ್ರೆ ಆ ರೂಪಗಳು ಏನು, ಅದು ಆ ರೂಪಗಳ ಅಳವಡಿಕೆ, ಕಂಟೆಂಟ್ ಏನು ಅನ್ನತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಮಾತು ಹೇಳ್ತಾ ಇದ್ದೇನೆ. ಅಲ್ಲಿ ಒಂದು ನಾಟಕ ಯಶಸ್ವಿ ಆಗಬೇಕಾದ್ರೆ ಆ ನಾಟಕವನ್ನು ತಯಾರು ಮಾಡ್ತಕ್ಕಂಥವ್ರು, ಚಿತ್ರಕಥೆ ಬರೀತಕ್ಕಂಥವ್ರು, ಮತ್ತು ಅದರಲ್ಲಿ ಯಾವ ಯಾವ ಕಲಾವಿದರು ಭಾಗವಹಿಸಬೇಕು, ಪಾತ್ರಧಾರಿಗಳು ಬೇಕು, ಆ ಪಾತ್ರಧಾರಿಗಳನ್ನ ಅವರನ್ನು ಡೈರೆಕ್ಟ್ ಮಾಡಬೇಕು. ಎಲ್ಲವನ್ನೂ ಒಂದು ಆ ಕಥಾವಸ್ತು ಮತ್ತು ಆ ಕಥಾವಸ್ತುವಿಗೆ ಇರತಕ್ಕಂಥ ಮೂಲ ಉದ್ದೇಶ ಏನಿದೆ ಅದಕ್ಕೆ ಹೊಂದಿಸಿಕೊಂಡಂತೆ ಪಾತ್ರಧಾರಿಗಳೆಲ್ಲರೂ ಅವರವರ ರೋಲ್ ಅಂದರೆ ಏನು, ಅವರವರ ಪಾತ್ರಗಳನ್ನು ತಿಳಿದುಕೊಂಡು ನಡೆದಾಗ ಆ ನಾಟಕ ಯಶಸ್ವಿಯಾಗುತ್ತೆ. ಇದರ ಜೊತೆಗೆ ಸಂಗೀತಗಾರರು ಇರ್ತಾರೆ. ಯಾಕೆ ಅಂತಂದರೆ, ಈ ನಮ್ಮ ಗದ್ಯ ಭಾಗಕ್ಕಿಂತನೂ ಪದ್ಯ ಭಾಗ ಮನಸ್ಸಿನ ಒಳಕ್ಕೆ ನೇರವಾಗಿಸ್ಬಿಟ್ಟುತ್ತೆ. ಆದ್ದರಿಂದ ಸಂಗೀತ ನಮಗೆ ಆಪ್ಯಾಯವಾಗುತ್ತೆ. ಅಂಥ ಒಂದು ಸಂಗೀತ ಆ ಕಚೇರಿ ಅಂತ ಇಟ್ಕೊಳ್ಳೋಣ, ಇನ್ನೊಂದಿರೋಣ, ಅಲ್ಲೂ ಅಷ್ಟೇ ಆ ಕಲಾವಿದರಿರ್ತಾರಲ್ಲ, ವಾದ್ಯಗಳನ್ನು ನುಡಿಸ್ತಕ್ಕಂಥವರು ಮತ್ತು ಹಾಡ್ತಕ್ಕಂಥವರು, ಇವರೆಲ್ಲರೂ ಆ ಒಂದು ರಾಗಕ್ಕೆ ಬದ್ಧವಾಗಿ ನಡೆಯದೇ ಇದ್ದರೆ ಆ ಸಂಗೀತ ಕಚೇರಿ ಏನು ಅದು ಯಶಸ್ವಿ ಆಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವನ, ಈ ಪ್ರಪಂಚದಲ್ಲಿ ನಮ್ಮ ಜೀವನ ನಡೀಬೇಕಾಗಿದೆ. ಅಂದರೆ ನಾವು ಎಲ್ಲರೂ ಈ ಪ್ರಪಂಚದ ಒಳಗೆ ಅಥವಾ ಈ ಪ್ರಪಂಚದ ಇದರಲ್ಲಿ ರೀತಿಯಲ್ಲಿ ನಮ್ಮ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೇಳ್ತೀನಿ. ಅದಕ್ಕಾಗಿ ನಾವು ಹಿಂದೆ ಹೇಳ್ದೋ, ನಾವು ಆ ಪರಮಾತ್ಮ
ಜೀವಾತ್ಮ ಮತ್ತು ಆತ್ಮ ಅನ್ನೋ ದೃಷ್ಟಿಯಲ್ಲಿ ತಗೊಂಡು ಅದು ಹೇಗೆ ಅಂತ ಹೇಳಿದರೆ, ಜೀವ ಪ್ಲಸ್ ಆತ್ಮ ಅದು ಭೂವರ್ಲೋಕದ ಶ್ರೇಣಿಯಲ್ಲಿ ಅಥವಾ ಸೂರ್ಯಮಂಡಲದಲ್ಲಿ ಅಂತ ನಾವು ಹೇಳ್ತೀನಿ. ಭೂಮಿ ಇರತಕ್ಕಂಥದ್ದು ಸೂರ್ಯಮಂಡಲದಲ್ಲಿ, ನಾವು ಈ ಜನ್ಮ ಎತ್ತಿರತಕ್ಕಂಥದ್ದು ಬದುಕು ಬಾಳ್ವೆ ಮಾಡ್ತಕ್ಕಂಥ ಇರೋದು ಈ ಸೂರ್ಯಮಂಡಲದಲ್ಲಿ. ಅದಕ್ಕೆ ಇದು ಅತ್ಯಂತ ಪರಿಪೂರ್ಣ ಅಂತ ನಾವು ಭಾವಿಸ್ತೇವೆ. ಇದು ಅತ್ಯಂತ ಪರಿಪೂರ್ಣವಲ್ಲ. ಇದರ ಮೇಲಿನ ಒಂದು ಹಂತ ಇದೆ, ಅದರ ಮೇಲಿನ ಒಂದು ಹಂತ ಪರಮಾತ್ಮನ ಹಂತದಿಂದ ಜೀವಾತ್ಮ ಅಥವಾ ಬ್ರಹ್ಮಾತ್ಮ, ಅಲ್ಲಿಂದ ಆತ್ಮನ ಇದರಲ್ಲಿ ನಾವು ಇಟ್ಕೊಳ್ತೇವೆ ಅಂತಕ್ಕಂಥದ್ದು. ಸೊ ಇವುಗಳನ್ನೆಲ್ಲ ನಾವು ನಿಮಗೆ ತಿಳಿಸಬೇಕಾದ್ರೆ ಒಂದು ಆ ರಂಗಗೀತೆಯಿಂದ ಪ್ರಾರಂಭ ಮಾಡಿಕೊಂಡು ಆ ದೃಷ್ಟಿಯಿಂದ ನೋಡಬೇಕಾದ್ರೆ, ನಾವು ಈ ಜೀವನದಲ್ಲಿ ಆನಂದಪೂರ್ಣವಾಗಿ ನಾವು ನಡೆಯಬೇಕು ಅಂತ ಹೇಳಿದರೆ ನಮ್ಮ ಪಾತ್ರಗಳು ಏನು ಈ ಜೀವನದಲ್ಲಿ ಅನ್ನೋದನ್ನು ತಿಳ್ಕೊಂಡು ಹೋಗಬೇಕು ಅನ್ನತಕ್ಕಂಥದ್ದು. ಸೊ ಹಾಗಾಗಿ ಈ ಪ್ರಕೃತಿಯು ನಿರ್ದೇಶಿಸುತ್ತಿರುವ ಈ ಒಂದು ಸಂಗೀತ ಮೇಳ ಅಂತ ಹೇಳ್ಕೊಳ್ಳೋಣ, ಅಥವಾ ಆ ಕಚೇರಿ, ಸಂಗೀತ ಕಚೇರಿಯಲ್ಲಿ ನಾವು ನುಡಿಸ್ತಾ ಇದ್ದೇವೆ, ನಾವು ಹಾಡ್ತಾ ಇದ್ದೇವೆ ಅಂದರೆ ಅದು ಯಾವ ರಾಗದಲ್ಲಿದೆ, ಆ ರಾಗದ ಯಾವ ಮಯದಲ್ಲಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡಿರಬೇಕು. ನಾವು ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಈ ವಿಷಯಗಳನ್ನ ಮುಂದೆ ನಾನು ಅದನ್ನು ನಿಮಗೆ ಬಿಚ್ಚಿಡಬೇಕಾಗುತ್ತದೆ, ಇಲ್ಲದಿದ್ದರೆ ಅರ್ಥ. ಆದರೆ ಈ ವಿಷಯದ ಗಹನತೆಯನ್ನು ನಿಮ್ಮ ಮನಸ್ಸಿಗೆ ಬರಲಿ ಅಂತ ನಾನು ಈ ಕೆಲವು ಇನ್ನೂ ಈ ಪೀಠಿಕೆ ಭಾಗದಲ್ಲೇ ಇದ್ದೇನೆ, ನಾನು ವಸ್ತುವಿನ ಒಳಕ್ಕೆ ಹೋಗಿಲ್ಲ. ಆದ್ದರಿಂದ ಈ ನಾವು ನಮ್ಮ ಸಹಚರ ಜೀವಿಗಳೊಡನೆ ನಮ್ಮ ವೈಯಕ್ತಿಕ ಬದುಕನ್ನು ಜೀವಿಸುತ್ತಾ ಬಂದಿದ್ದೇವೆ. ಇದು ನಾವು ಈಗ ಇರತಕ್ಕಂಥ ಪರಿಸ್ಥಿತಿ. ಅಂದರೆ ನಮ್ಮ ನಡೆ ನುಡಿ, ಮಾತಿನಲ್ಲಿ, ವರಸೆಗಳಲ್ಲಿ, ಉಕ್ತಿಗಳಲ್ಲಿ, ನಡವಳಿಕೆಯಲ್ಲಿ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇದೆ, ಅಂತರ ಇದೆ ಒಂದೊಂದು. ಅದರಿಂದಲೇ ಒಬ್ಬರ ಒಂದು ಧ್ಯೇಯ ಇನ್ನೊಬ್ಬರಿಗೆ ಅರ್ಥವಾಗೋದಿಲ್ಲ, ಒಬ್ಬರ ಪರಿಸ್ಥಿತಿ ಇನ್ನೊಬ್ಬರಿಗೆ ಅರ್ಥವಾಗೋದಿಲ್ಲ. ಯಾಕೆ ಅಂದರೆ ನಾವು ಈ ಆತ್ಮ ಅಂದರೆ ಏನು ಅನ್ನೋದ್ರನ್ನು ನಾವು ನಿಖರವಾಗಿ ತಿಳಿದುಕೊಂಡಿಲ್ಲ. ನಮ್ಮೆಲ್ಲರಲ್ಲಿ ಇರುವುದು ಒಂದೇ ಆತ್ಮ. ಅದನ್ನು ಥಿಯಾಸಫಿ ಹೇಳುತ್ತೆ. ವಿ ಆರ್ ಸೆಲ್ಫ್ ಅಂತ, ಒಂದು ಸೆಲ್ಫ್ ಅಂತ ಹೇಳ್ತೀವಲ್ಲ, ಅದನ್ನು ಥಿಯಾಸಫಿನಲ್ಲಿ ಕೇಳ್ತೀವಿ. ಆದರೆ ಅದು ನಮಗೆ ಅರ್ಥವಾಗಿಲ್ಲ, ಇನ್ನೂ ಅರ್ಥವಾಗಿಲ್ಲ ಅನೇಕ ಜನರಿಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಈ ಮಾನವರಾಗಿ ಹುಟ್ಟಿ ಬೆಳೆಯುತ್ತಿರುವ ನಾವೆಲ್ಲರೂ ಒಂದೇ ರೀತಿಯಲ್ಲಿ ವ್ಯವಹರಿಸುತ್ತಿಲ್ಲ. ಇದಕ್ಕೆ ಕಾರಣಗಳೇನು, ಇದರ ಹೇತುಗಳೇನು ಅಂತ ನಾವು ನೋಡಬೇಕಾದ್ರೆ, ಇವು ಸಾಮಾನ್ಯ ಜನರು ವಿವಿಧ ನಂಬಿಕೆಗಳ ಸಮುದಾಯಗಳಿವೆ ನಮ್ಮಲ್ಲಿ. ಆ ವಿವಿಧ ನಂಬಿಕೆಗಳ ಸಮುದಾಯಗಳು ತಮ್ಮ ಆಂತರಿಕ, ಸಾಂಸಾರಿಕ, ಸಾಮಾಜಿಕ ಬದುಕಿನಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತಿಳಿಸೋದಕ್ಕೆ ಹಲವಾರು ಧರ್ಮಗಳಿವೆ ನಮ್ಮಲ್ಲಿ ಅಲ್ವಾ. ಇವೆಲ್ಲವೂ ನಾವು ಈ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಹೇಳಿಕೊಡ್ತಕ್ಕಂಥವು. ಒಂದು ಹಿಂದೂ ಧರ್ಮ, ಒಂದು ಜೈನ ಧರ್ಮ, ಒಂದು ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಮತ್ತು ಬೌದ್ಧ ಧರ್ಮ, ಇವೆಲ್ಲವೂ ಇವೆ ಇದರಲ್ಲಿ. ಇವು ಒಂದೊಂದೂ ಅವುಗಳದೇ ಆದ ಸಿದ್ಧಾಂತಗಳನ್ನು ಹೊಂದಿವೆ. ಆ ಸಿದ್ಧಾಂತಗಳು ಎಲ್ಲವೂ ಯಾವ ರೀತಿಯಲ್ಲಿ ಹೇಳ್ತವೆ ಅಂದರೆ, ಅಂತಿಮವಾಗಿ ಈ ಬದುಕು ಎಲ್ಲಿ ಮುಕ್ತಾಯವಾಗಬೇಕು ಅಂತ ಹೋದಾಗ ಇವುಗಳು ಹೇಳತಕ್ಕಂಥದ್ದು ಒಂದು ಜೀವನ್ಮುಕ್ತಿ ಅಥವಾ ಮೋಕ್ಷ. ಕೆಲವು ಹೇಳ್ತವೆ ಸ್ವರ್ಗ ಅನ್ನುತ್ತೆ, ಇನ್ನು ಕೆಲವು ಕೈವಲ್ಯ ಅಂತಾರೆ, ಕೈಲಾಸ, ವೈಕುಂಠ, ಈ ರೀತಿ ಎಲ್ಲ ನಮ್ಮ ಸಮುದಾಯಗಳ ನಂಬಿಕೆ ಏನಿದೆಯೋ ಅದರಂತೆ ನಾವು ನಡೆದುಕೊಳ್ತಾ ಹೋಗ್ತೇವೆ. ಈ ಧರ್ಮಗಳು ಏನು ಹೇಳ್ತವೆ ಅದನ್ನು ನಾವು ನಡೆದುಕೊಳ್ತಾ ಹೋದರೆ ನಮಗೆ ಮೋಕ್ಷ ಸಿದ್ಧಿ ಅಂತ, ಅಂದರೆ ಜೀವನ್ಮುಕ್ತಿ ಸಿದ್ಧಿಯಾಗುತ್ತೆ ಅನ್ನೋ ಇದರಲ್ಲಿ ಹೋಗ್ತಾ ಇದ್ದೀವಿ. ಇದು ಸರಿಯಾದ ನಡೆಯೇ. ಧರ್ಮಗಳು ಸುಳ್ಳು ಹೇಳ್ತಾ ಇಲ್ಲ, ಆದರೆ ಆ ಧರ್ಮಗಳಲ್ಲಿ ಇರತಕ್ಕಂಥ ಅಂಶಗಳು ನಮಗೆ ಇನ್ನೂ ಸರಿಯಾಗಿ ಅರ್ಥವಾಗಿಲ್ಲ. ಯಾಕೆ ಅಂತಂದರೆ ಈ ಧರ್ಮ ವೇದಗಳ ಜೊತೆಗೆ ಶಾಸ್ತ್ರಗಳು ಕೂಡ ಬೆಳೆದಿವೆ. ಆ ಶಾಸ್ತ್ರಗಳು ನಮ್ಮ ಭೌತಿಕವಾಗಿ ನಾವು ಏನು ಮಾಡಬೇಕು,
ಆ ಒಂದು ಜೀವನ್ಮುಕ್ತಿಯ ಮಾರ್ಗದಲ್ಲಿ ಹೋಗಬೇಕಾದರೆ ಅನ್ನೋದಕ್ಕೆ ನಾವು ಪ್ರತಿದಿನ ಪೂಜೆ ಮಾಡಬೇಕು. ಆ ಪೂಜೆ ಹೇಗಿರಬೇಕು, ದೇವರಿಗೆ ಏನನ್ನು ಅರ್ಪಿಸಬೇಕು, ನಾವು ಏನನ್ನು ಕೇಳಿಕೊಳ್ಳಬೇಕು, ಇವುಗಳು ಕೂಡ ಒಂದೊಂದು ಧರ್ಮ ಒಂದೊಂದು ರೀತಿಯಾಗಿ ಹೇಳ್ತಾ ಬಂದಿದೆ. ಅದರಿಂದ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ ಇರುವ ಆತ್ಮ ಒಂದು ಅನ್ನೋದಕ್ಕಂಥ ಭಾವನೆಗೆ ಬರೋದಕ್ಕೆ ನಮಗಿನ್ನೂ ಸಾಧ್ಯ ಆಗಿಲ್ಲ ಅಂತದ್ದು. ಸೊ ಹಾಗಾಗಿ ಈ ಧರ್ಮಗಳು ಇಹಕ್ಕೊಂದು ಪರಕ್ಕೊಂದು ಅನ್ನೋ ರೀತಿಯಲ್ಲಿ ಇಲ್ಲಿರುವಾಗ ಒಂದು ನಾವು ಮುಂದೆ ಎಲ್ಲಿಗೆ ಸೇರಿಸುತ್ತೋ ಆ ಧರ್ಮ ಅದು ಅಲ್ಲಿಗೆ ಮುಕ್ತಾಯವಾಗುತ್ತೆ. ಕೈಲಾಸ ವೈಕುಂಠ ಅಂತ ಹೇಳಿದ್ರೆ ಹೌದು, ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅದು ಮತ್ತೆ ನಾವು ಪುನರ್ಜನ್ಮ ಅಂತ ಹೇಳ್ತಕ್ಕಂಥದ್ರಿಂದ ಧರ್ಮಗಳು ಅವುಗಳ ಮತಿ ವಿಚಾರಗಳಿಂದ ಹೇಳ್ತಾರೆ ಹೊರತು ಮತದ ವಿಚಾರಗಳಿಂದ ಹೇಳೋದಿಲ್ಲ. ಆ ಮತಿ ಮತ್ತು ಮತವನ್ನು ನಾವು ಬೆಂಬಲಿಸಬೇಕಾಗ್ತದೆ. ಸೊ ಹಾಗಾಗಿ ಇವು 10 ಹಲವು ದೇವರುಗಳನ್ನು ಸೃಷ್ಟಿಸಿವೆ. ಒಂದು ಎರಡಲ್ಲ, ಸಾವಿರಾರು ದೇವರುಗಳಿವೆ. ಈ ಸಾವಿರಾರು ದೇವರುಗಳು ಈ ಭೂಲೋಕದಲ್ಲಿ ಇವೆ ಅಂತ ಹೇಳೋದಾದರೆ ಆ ಸಾವಿರಾರು ದೇವರುಗಳನ್ನು ನಾವು ತೃಪ್ತಿಪಡಿಸಬೇಕೆ? ಅಂದರೆ ಎಲ್ಲ ಶಾಸ್ತ್ರಗಳನ್ನು ನಾವು ಮಾಡಬೇಕೆ? ಶಾಸ್ತ್ರಗಳನ್ನು ಮಾಡದೆ ವಿಧಿವತ್ತಾಗಿ ಮಾಡದೇ ಇದ್ದರೆ ನಮಗೆ ಕೈವಲ್ಯವಿಲ್ಲ ಅನ್ನತಕ್ಕಂಥದ್ದು. ಸೊ ಆ ರೀತಿ ಹೇಳಿದಾಗ ಅವುಗಳನ್ನು ತೃಪ್ತಿಪಡಿಸುವ ಸಲುವಾದ ನೇಮ ನಿಷ್ಠೆ ವಿಧಿವಿಧಾನಗಳನ್ನು ಇಷ್ಟೂ ಧರ್ಮಗಳು ಹೇಳ್ತವೆ. ಆ ಧರ್ಮಗಳ ನಡುವೆಯೇ ನಮಗೆ ಈಗ ಈ ಬದುಕು ಸಂಕೀರ್ಣವಾಗಿ ಬೆಳೆದಿರತಕ್ಕಂಥದ್ದು. ಆದರೆ ಇದು ಸಮಂಜಸವೇ ಇಲ್ಲವೇ ಎನ್ನತಕ್ಕಂಥದ್ದು. ಆಯಾ ಧರ್ಮ ಆಯಾ ಸಮುದಾಯಕ್ಕೆ ಒಪ್ಪಿಗೆಯಾಗಿರ್ತಕ್ಕಂಥದ್ದು. ಇಲ್ಲದಿದ್ದರೆ ಆ ಒಂದು ಸಮುದಾಯ ಏರ್ಪಡ್ತಾ ಇರಲಿಲ್ಲ. ಸೊ ಆ ರೀತಿಯಾಗಿ ಆ ನಂಬಿಕೆಗೂ ಒಂದು ಅರ್ಥವಿದೆ. ಆ ನಂಬಿಕೆಗೆ, ಜೈನ ಧರ್ಮದ ನಂಬಿಕೆಗೆ, ಬೌದ್ಧ ಧರ್ಮದ ನಂಬಿಕೆಗೆ, ಇಸ್ಲಾಂ ಧರ್ಮದ ನಂಬಿಕೆಗೆ ಏನಾದರೂ ವ್ಯತ್ಯಾಸ ಇದೆಯೇ? ಅಥವಾ ಅವು ತೋರಿಸ್ತಕ್ಕಂಥ ಮಾರ್ಗ ಇದೆಯಲ್ಲ, ಅವುಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇ? ಇವುಗಳನ್ನು ನಾವು ಈ ಒಂದು ವಿಚಾರ ಸರಣಿಯಲ್ಲಿ ನಾವು ಕೇಳಬೇಕಾಗ್ತದೆ. ಇಷ್ಟೇ ಅಲ್ಲ, ಅವುಗಳಲ್ಲಿ ಆಸ್ತಿಕ ಮತ್ತು ನಾಸ್ತಿಕ ಧರ್ಮಗಳು ಅಂತೇಳಿ. ಆಸ್ತಿಕ ಅಂತ ಅಂದರೆ ದೇವರು ಇದ್ದಾನೆ ಅಂತ ನಂಬತಕ್ಕಂಥವಕ್ಕೆ ಆಸ್ತಿಕ ಧರ್ಮಗಳು ಅಂತ ಹೇಳ್ತೀವಿ. ನಾಸ್ತಿಕ ಧರ್ಮಗಳು ದೇವರು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ದೇವರು ಅಂತ ಹೇಳ್ಕೊಳ್ತಕ್ಕಂಥದ್ದು ಯಾವುದೂ ಇಲ್ಲ, ಆದ್ದರಿಂದ ನಾವು ಶಾಸ್ತ್ರಗಳಂತೆ ಹೋದರೆ ಸಾಕು ಅಂತ ನಂಬತಕ್ಕಂಥವು. ಸೊ ಈ ಮತಗಳಲ್ಲಿ ದೇವರ ಇರುವಿಕೆಯನ್ನು ನಂಬುವ ಇಲ್ಲವೇ ನಿರಾಕರಿಸುವ ಬಗೆಯವು ಇವು. ಅವನನ್ನು ಸಂಕಷ್ಟಗಳಿಂದ ಪಾರು ಮಾಡಬೇಕೆನ್ನು ಎಂತವಿವು. ಇವು ಎಲ್ಲ ಧರ್ಮಗಳು ಕೂಡ ಮನುಷ್ಯನನ್ನು ಅಥವಾ ಆ ಸಮುದಾಯವನ್ನು ಸಂಕಷ್ಟದಿಂದ ಪಾರು ಮಾಡಿ ಸ್ವರ್ಗ ಸುಖವನ್ನು ಅಥವಾ ಕೈವಲ್ಯನ್ನು ಕೊಡಬೇಕು ಅಂತಲೇ ಅವು ಪ್ರಾರ್ಥನೆ ಮಾಡ್ತವೆ. ಇಷ್ಟೇ ಅಲ್ಲ, ಈ ದೇವರುಗಳಲ್ಲಿ ಕೂಡ ಕೆಲವು ಧರ್ಮಗಳಲ್ಲಿ ಅಥವಾ ಎಲ್ಲ ಧರ್ಮಗಳಲ್ಲೂ ಇದೆ ಅಂತ ಹೇಳ್ಬೋದು. ಕ್ಷುದ್ರ ದೈವಗಳು ಮತ್ತು ಇದನ್ನ ಒಳ್ಳೆಯ ದೇವತೆಗಳು, ಒಳ್ಳೆಯವು ಮತ್ತು ಕೆಟ್ಟವು ದೇವರುಗಳು ಅನ್ನತಕ್ಕಂಥವು ಕೂಡ ಇವೆ ಅನ್ನತಕ್ಕಂಥದ್ದು. ಸೊ ಈ ಸುಖ ದುಃಖ, ದೇವರು, ಧರ್ಮ, ನಿಷ್ಠೆ, ಈ ಸೂತ್ರಗಳ ನಡುವೆ ಮಾನವನ ಪ್ರಜ್ಞೆ, ನಮ್ಮ ಪ್ರಜ್ಞೆ ಹರಿದು ಹಂಚಿ ಹೋಗಿದೆ. ಅಂದರೆ ದೇವರು ಇದ್ದಾನೆಯೇ ಇಲ್ಲವೇ? ನಾವು ಈ ಶಾಸ್ತ್ರಗಳನ್ನು ಪಾಲಿಸಬೇಕೇ ಇಲ್ಲವೇ? ಈ ನಡುವೆ ನಮ್ಮ ಪ್ರಜ್ಞೆ ಇರುತ್ತಲ್ಲ, ಆ ಪ್ರಜ್ಞೆ ನಮಗೆ ಏನನ್ನೂ ಹೇಳೋದಕ್ಕೆ ಸಮರ್ಥವಾಗಿಲ್ಲ ಇದುವರೆಗೂ. ಹಾಗಾಗಿ ಒಂದು ಥರದಲ್ಲಿ ಹೇಳಿದ್ರೆ ಈ ನಾಸ್ತಿಕ ಮತ್ತು ಬೌದ್ಧ ಧರ್ಮ ಇದೆಯಲ್ಲ, ಅವುಗಳಿಗೆ ದೇವರು ಭಕ್ತಿಗಳ ಸೋಂಕು ಇಲ್ಲದೆ ಇದರಲ್ಲಿ ಬೌದ್ಧ ಧರ್ಮದಲ್ಲಿ ತೆಗೆದುಕೊಂಡು ಹೋದರೆ ಅವರು ಹೇಳ್ತಾರೆ, ಪಂಚಸ್ಕಂದಗಳೆಂದು ಹೇಳುವಂಥ ಈ ರೂಪ, ವೇದನ, ಸಂಜ್ಞಾ, ಸಂಸ್ಕಾರ ಮತ್ತು ವಿಜ್ಞಾನಗಳ ದಾರಿಗಳಲ್ಲಿ ನಮ್ಮ ಮನೋವೃತ್ತಿಗಳನ್ನು ಅಳವಡಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದೇ ನಾವು ಒಂದು ರೀತಿಯಲ್ಲಿ ಜೈನ ಧರ್ಮಕ್ಕೆ ಬಂದರೆ, ಜೈನ ಧರ್ಮಾಚರಣೆಯಲ್ಲಿ ನಾವು ಕೈಲಾಸ ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಬೇಕಾದರೆ ಹೇಗೆ, ಯಾವುದು ದಾರಿ ಅಂದರೆ ಅವು ಈ ಧರ್ಮದಲ್ಲಿ ಕೊನೆಯ ಕಾಲದಲ್ಲಿ ಅನ್ನಾಹಾರಗಳನ್ನು ಬಿಟ್ಟು ದೇಹವನ್ನು ಕ್ಷಯಿಸಿ ಆಗ ನಾವು ಕೈವಲ್ಯಕ್ಕೆ ಹೋಗ್ತೇವೆ ಎನ್ನತಕ್ಕಂಥದ್ದು. ಇವೆಲ್ಲವುಗಳನ್ನು ನಾವು ನಂಬಬಹುದೇ? ಅಂದರೆ ಈಗಿರುವ ಪ್ರಜ್ಞಾಸ್ತರದಲ್ಲಿ ನಂಬಿಕೆ ಸಾಧ್ಯವಿಲ್ಲ.
ಯಾಕೆ ಅಂತ ಅಂದರೆ ಯಾರು ಕಂಡವರು? ದೇವರು ಇದ್ದಾನೆ ಅಂದರೆ ಯಾರು ಕಂಡವರು? ದೇವರು ಇಲ್ಲ ಅಂತ ಅನ್ನೋಕ್ಕೆ ನಾವು ಹೇಳ್ತೀವಿ, ದೇವರು ಇಲ್ಲದೆ ನಿನ್ನ ಒಂದು ಈ ಜೀವನ ನಡೆಯುತ್ತೆ ಅಂತ ನೀನು ನಂಬುತ್ತೀಯ ಅಂತ ಕೇಳ್ತೀವಿ ನಾವೇನೆ. ಸೊ ನಮ್ಮಲ್ಲಿಯೂ ಕೂಡ ಜಿಜ್ಞಾಸೆ ಇದೆ. ಈ ಜಿಜ್ಞಾಸೆ ಇರುವವರೆಗೂ ಮನುಕುಲ ಒಂದು ಅಂತ ಹೇಳ್ತಕ್ಕಂಥದ್ದು ಸಾಧ್ಯವಾಗೋದಿಲ್ಲ. ಅಷ್ಟೇ ಅಲ್ಲ, ಈ ನಮ್ಮ ಈ ಮಾನವ ಕುಲದಲ್ಲಿ ಎಲ್ಲರೂ ಒಂದು ದೃಷ್ಟಿಯನ್ನು ಕಂಡುಕೊಂಡು ನಡೆದಾಗ ನಮ್ಮ ಜೀವನ ಹಸನಾಗುತ್ತೆ. ಆ ಜೀವನ ಈ ಎಲ್ಲ ಧರ್ಮಗಳ ಕೊನೆಗೆ ಇದರತಕ್ಕಂಥ ಶಾಸ್ತ್ರಗಳನ್ನು ಆಧರಿಸಿ ನಾವು ನಿಷ್ಠೆಯಿಂದ ನಡೆದುಕೊಂಡಕ್ಕೆ ಬರತಕ್ಕಂಥ ಪ್ರತಿಫಲ ಏನು? ನಾನಾ ರೀತಿಯ ಕೆಲವ್ರಿಗೆ ಅದನ್ನು ಹೇಳಿದ್ರೆ ಜೀವನ್ಮುಕ್ತಿ ಮೋಕ್ಷ ಅಂದರೆ ಮೋಕ್ಷ ಅದೊಂದು ಕಲ್ಪನೆ, ಅಷ್ಟೇ ಸುಮ್ಮನಾಗ್ತೀವಿ ಅದರೊಳಗೆ. ಆದ್ದರಿಂದ ಒಟ್ಟಿನಲ್ಲಿ ಅದು ಪ್ರಾಪಂಚಿಕ ಸೌಖ್ಯ ಮುಖ್ಯವೋ, ಜೀವನ ಕೊನೆಯಲ್ಲಿ ಪ್ರಾಪಂಚಿಕ ಸೌಖ್ಯ ಮುಖ್ಯವೋ, ಆಧ್ಯಾತ್ಮಿಕ ಮೋಕ್ಷ ಮುಖ್ಯವೋ, ಈ ಆಯ್ಕೆಗೆ ಬಂದಾಗ ಈ ಐಹಿಕ ಪ್ರತಿಫಲಗಳಿಗಾಗಿ ಈ ಜೀವನದಲ್ಲಿ ಈ ಪ್ರಪಂಚದಲ್ಲಿ ನಮಗೆ ಏನು ಸಿಗುತ್ತೆ ಅನ್ನೋ ವಿಚಾರ ಬಂದಾಗ ಒಂದು ಪಕ್ಷೆ ಆಸ್ತಿಕ ದೇವರುಗಳನ್ನೇ ನಂಬಿ ಆಸ್ತಿಕ ದೇವರುಗಳು ಕೊಡದೇ ಇದ್ದರೆ ನಮಗೆ ಸಂತೋಷ ಇಲ್ಲ ಅನ್ನತಕ್ಕಂಥವ್ರು ಯಾರಾದರೂ ಇದ್ದರೆ ವಾಚಕ ಇದರಲ್ಲಿ ಅಂಥವರು ಈ ತತ್ವದರ್ಶನದ ಧ್ಯೇಯ ಅಂಥವ್ರಿಗೆ ಆಕರ್ಷಣೆ ಆಗೋದಿಲ್ಲ. ಅಂದರೆ ಪೂರ್ಣವಾಗಿ ದೈವಿಕ ನಂಬಿಕೆ ಇದ್ದು ನಿಮ್ಮ ಇದರಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಏನು ನಾವು ಇಷ್ಟಪಟ್ಟಂಥ ಪ್ರತಿಫಲ ಸಿಗಲಿಲ್ಲ, ಸಂಕಷ್ಟಗಳು ಬರ್ತವೆ, ಎಲ್ಲರ ಜೀವನಗಳಲ್ಲೂ ಸಂಕಷ್ಟಗಳು ಬರ್ತವೆ. ನಾವು ಈ ಶಾಸ್ತ್ರ ಸಂಪ್ರದಾಯಗಳನ್ನು ನೋಡಿ ದೇವರಲ್ಲಿ ನಂಬಿಕೆ ಇಟ್ಟು 4 ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ಇಷ್ಟಾದರೂ ನನ್ನ ಸಂಕಷ್ಟ ಪರಿಹಾರವಾಗಲೇ ಇಲ್ಲ ಅಂದಾಗ ನಾನು ನಾಸ್ತಿಕನಾಗಬೇಕು, ಆಸ್ತಿಕನಾಗಬೇಕು, ಇದು ಒಂದು ಗಹನವಾದಂಥ ವಿಚಾರ ಆಗ್ತದೆ. ಹಾಗೆ ಈಗಿರೋದರಿಂದ ಈ ಒಂದು ಈ ಪರಂಪರೆ ನಾನು ಈಗ ಏನು ಹೇಳ್ತಾ ಇದ್ದೇನೆ, ಆ ಒಂದು ಪರಂಪರೆ ಮುಂದಿನ ಇದರಲ್ಲಿ ಮುಂದೆ ಹೋದಂತೆ ನಿಮ್ಮ ಮನಸ್ಸು ಕಲಕುತ್ತೆ. ಅದು ಏನು ಅಂತಕ್ಕಂಥದ್ದು ಅದರ ಫಲಿತಾಂಶ ಏನು ಅಂತ ನಾನು ಹೇಳ್ತೀನಿ. ಇವೆಲ್ಲವನ್ನೂ ನಾವು ಅದರ ಒಳಹೊಕ್ಕು ಹೋದಾಗ ಯಾವುದು ಏನು ಶಾಶ್ವತ ಅಶಾಶ್ವತ ಆ ಒಂದು ರೀತಿಯಲ್ಲಿ ಒಂದು ಘಟ್ಟದಲ್ಲಿ ನಮ್ಮ ಯೋಚನೆಯೇ ನಿಂತು ಹೋಗ್ತದೆ. ವಾಸ್ತವವಾಗಿ ಹೇಳಬೇಕಾದರೆ ಯಾವಾಗ ನಮ್ಮಲ್ಲಿ ಈ ಗೊಂದಲ ಈ ಯೋಚನೆಗಳ ಇದಿತ್ತೋ ಆ ಗೊಂದಲ ನಿಂತಾಗಲೇ ನಮಗೆ ಜೀವನ ಅರ್ಥವಾಗತಕ್ಕಂಥದ್ದು. ಅದನ್ನು ನಾವು ಅಭ್ಯಾಸದ ದೃಷ್ಟಿಯಿಂದ ನೋಡಿದಾಗ ಅದನ್ನು ಧ್ಯಾನ ಅಂತ ಹೇಳಿದ್ದೀವಿ, ಭಕ್ತಿ ಅಂತ ಹೇಳೋದಿಲ್ಲ. ಭಕ್ತಿ ಅಂದರೆ ಒಂದಕ್ಕೆ ನಿಷ್ಠವಾಗಿ ನಡೆದುಕೊಳ್ಳತಕ್ಕಂಥದ್ದು ಭಕ್ತಿ. ಆದರೆ ಧ್ಯಾನ ಅಂದರೆ ಏನು? ಈ ಎಲ್ಲ ಧಾರ್ಮಿಕ ವಿಚಾರಗಳು ಏನಿದೆ, ಈ ಧಾರ್ಮಿಕ ವಿಚಾರಗಳನ್ನೆಲ್ಲವನ್ನು ಯಾವಾಗ ನಾವು ಇದು ಅಂತ ಭೇದ ಮಾಡಲಿಕ್ಕೆ ಸಾಧ್ಯವಿಲ್ವೋ, ನಿಷ್ಠುರವಾಗಿ ಹೇಳಕ್ಕೆ ಸಾಧ್ಯವಿಲ್ವೋ, ಆಗ ನಾವು ಮನಸ್ಸಿನಲ್ಲಿ ಆ ಪ್ರಪಂಚವನ್ನು ಇಟ್ಟು ಮೌನವಾಗಿ ಬಿಡ್ತೇವೆ. ಆ ಮೌನವನ್ನೇ ನಾವು ಧ್ಯಾನ ಅಂತ ಹೇಳ್ತಕ್ಕಂಥದ್ದು. ಈ ಧ್ಯಾನ ಮೋಕ್ಷಕ್ಕೆ ಒಂದು ಮಾರ್ಗ ಅನ್ನತಕ್ಕಂಥದ್ದು. ಈ ಧ್ಯಾನ ಏನು ಮತ್ತು ಮೋಕ್ಷ ಏನು ಇವುಗಳನ್ನು ತಿಳಿಯೋದಕ್ಕೆ ಎಲ್ಲ ಧರ್ಮಗಳು ಪ್ರಯತ್ನ ಪಟ್ಟಿವೆ. ಆದರೆ ಎಲ್ಲ ಧರ್ಮಗಳು ಅನುಕ್ರಮವಾಗಿ ನಡೀತಾ ಇವೆ. ಆದರೆ ಇದಕ್ಕೆ ಉತ್ತರ ಪ್ರಪಂಚಕ್ಕೆ, ಇಂದಿನ ಪ್ರಪಂಚಕ್ಕೆ ಸಿಕ್ಕಿಲ್ಲ. ಅದನ್ನು ಹಿಂಬಾಲಿಸಿ ನಾವು ಥಿಯಾಸಫಿ, ಈ ಬ್ರಹ್ಮವಿದ್ಯೆ ಅಂತ ನಾವು ಏನು ಉಪಾಸನೆ ಮಾಡ್ತಾ ಇದ್ದೇವೆ, ಇದು ಈ ಧ್ಯಾನ ಮತ್ತು ಇದರಿಂದ ನಾವು ಮೋರ್ಗ ಅಥವಾ ಆನಂದ ಏನು ಈ ಎಲ್ಲ ಧರ್ಮಗಳ ಹೇಳಿರತಕ್ಕಂಥದ್ದಕ್ಕೆ ಸಿಕ್ಕತಕ್ಕಂಥ ಪ್ರತಿಫಲಕ್ಕೆ ನಾವು ಒಂದೇ ಅರ್ಥದಲ್ಲಿ ಆನಂದ ಅಂತ ಹೇಳ್ಬೋದು. ಆ ಆನಂದ ಅಂದರೆ ಆ ಆನಂದ ನಮ್ಮಲ್ಲಿ ಇದ್ದರೆ ಬೇರೆ ಏನೂ ಬೇಕಾಗೋದಿಲ್ಲ, ಅಂತಹ ಒಂದು ಸ್ಥಿತಿ. ಸೊ ಈ ಧರ್ಮಗಳ ಅನುಕರಣೆ ಮಾಡಿದಾಗ ಯಾವುದೇ ಧರ್ಮವಾಗಲಿ ನಮಗೆ ಏನು ಅಂದರೆ ನಮಗೆ ಕಷ್ಟಗಳು ಬೇಡ, ಅನುಮಾನಗಳು ಬೇಡ, ನನಗೆ ಒಂದು ನಿಷ್ಠುರವಾದಂಥ ಒಂದು ಸತ್ಯ ಬೇಕು ಅಂತ ಹೇಳಿದಾಗ ಅದು ಈ ಧ್ಯಾನಕ್ಕೆ ಸಿಗುತ್ತೆ ಹೊರತು ಅನ್ಯತಃ ವಿಚಾರಗಳಿಗೆ ಸಿಗೋದಿಲ್ಲ ಅನ್ನತಕ್ಕಂಥದ್ದು. ಈ ಎರಡು, ಒಂದು ನಮ್ಮ ಒಳಗಿರುವ ಆತ್ಮ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಆತ್ಮ, ಈ ಸೂರ್ಯಮಂಡಲದ ಗ್ರಹಗಳಲ್ಲಿ ಇರತಕ್ಕಂಥ ಆತ್ಮ ಬೇರೆ ಬೇರೆ ಅಲ್ಲ.
ಈಗ ಒಂದು ರೀತಿಯಲ್ಲಿ ತಗೊಳ್ಳಿ, ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಗಾಳಿ ಹೊರಗಡೆ ಎಲ್ಲ ಇದೆ ಅಲ್ವಾ? ಇಷ್ಟೇ ಅಲ್ಲ, ನಮ್ಮ ಈ ಒಂದು ಕೊಠಡಿಯಲ್ಲಿಯೂ ಗಾಳಿ ಇದೆ. ನಾವು ಉಸಿರಾಡ್ತೇವೆ ಗಾಳಿಯನ್ನು, ಆ ಗಾಳಿಯನ್ನು ಉಸಿರಾಡೋದ್ರಿಂದ ನಾವು ಬದುಕ್ತೇವೆ. ಮತ್ತು ಹೊರಗಡೆ ಇದೆ, ಮರಗಿಡಗಳಿಂದ ಗಾಳಿಯನ್ನು ಪರಿಶುದ್ಧವಾಗಿ ಬರ್ತವೆ, ಅದನ್ನು ನಾವು ಕೂಡ ಆಸ್ವಾದಿಸ್ತೇವೆ, ಹೊರಗಡೆ ಹೋದಾಗ ಆಸ್ವಾದಿಸ್ತೇವೆ. ಈ ಗಾಳಿ ಬೇರೆ ಬೇರೆ ಅಂತ ಹೇಳಲಿಕ್ಕಾಗುತ್ತಾ? ಇದು ನನ್ನ ಗಾಳಿ, ಇದು ಪ್ರಪಂಚದ ಗಾಳಿ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ಈ ಆತ್ಮ ಅನ್ನತಕ್ಕಂಥದ್ರನ್ನು ನಾವು ಆ ಒಂದು ದೃಷ್ಟಿಕೋನದಿಂದ ವಿಚಾರ ಮಾಡಬೇಕಾಗ್ತದೆ. ನಮ್ಮಲ್ಲಿಯೂ ಇದೆ, ನಿಮ್ಮಲ್ಲಿಯೂ ಇದೆ, ನಾವು ಬೇರೆ ಬೇರೆ ಅಲ್ಲ. ಒಂದು ರೂಪದಲ್ಲಿ ತೆಗೆದುಕೊಂಡಾಗ ನಮ್ಮ ಯೋಚನೆಗಳು ಯಾವ ರೀತಿ ಇವೆ, ನಾವು ದೇವರ ಬಗ್ಗೆ ಯೋಚನೆ ಮಾಡ್ತೇವೋ ಮಾಡೋದಿಲ್ವೋ, ನಮಗೆ ಜೀವನದಲ್ಲಿ ಸಾರ್ಥಕತೆ ಬೇಕು ಅಂತ ಯೋಚನೆ ಮಾಡ್ತೀವೋ ಇಲ್ವೋ, ಇವೆಲ್ಲವನ್ನು ತೆಗೆದುಕೊಂಡಾಗ ನಮ್ಮ ಗುರಿ ದರ್ಶನಗಳು ಒಂದೇ ಇರ್ತವೆ. ನಾವು ಬೇರೆ ಬೇರೆ ಧರ್ಮಗಳನ್ನು ನಾವು ಪಾಲಿಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಚಿಂತನೆ ಮಾಡ್ಬೋದು, ಆದರೆ ನಾವೆಲ್ಲರೂ ಹುಡುಕ್ತಾ ಇರ್ತಕ್ಕಂಥದ್ದು ಅದು ಒಂದೇ, ಬದುಕಿನಲ್ಲಿ ಆನಂದ ಸಿಗಬೇಕು ನಮಗೆ. ಇದು ನಮ್ಮನ್ನು ಒಂದು ರೀತಿ ಈ ದೈವಿಕ ವಿಚಾರಗಳಿಗೆ ಒಯ್ಯುತ್ತೆ. ಇದು ಆ ದೈವಿಕ ವಿಚಾರಗಳಲ್ಲಿ ದೈವ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅದರಿಂದ ಇವೆಲ್ಲ ವಿಚಾರಗಳು ತುಂಬ ಗಹನವಾಗಿರೋದ್ರಿಂದ ಈ ವಿಚಾರಗಳನ್ನು ನಾನು ಮುಂದೆ ಬರುತ್ತೇನೆ. ಇದಕ್ಕೆ ಸದ್ಯಕ್ಕೆ ನಾವು ಹೇಳೋದಾದರೆ, ಇಷ್ಟೆಲ್ಲ ಹೇಳಿದೆ ಅನೇಕ ಧರ್ಮಗಳಲ್ಲಿ. ನನಗೆ ಒಂದು ಈ ಮಂಕುತಿಮ್ಮನ ಕಗ್ಗದಿಂದ ಒಂದು ವಚನ ನನಗೆ ಎಚ್ಚರಿಕೆ ಕೊಡ್ತು. ಏನು ನೀವು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ, ಅದು ಏನಾಗುತ್ತೆ, ಇಲ್ಲ ಎಲ್ಲರಿಗೂ ಒಪ್ಪುವಂಥ ಒಂದನ್ನು ಹೇಳಲಿಕ್ಕೆ ಸಾಧ್ಯವ ಅಂತ. ಅದು ಹೇಳುತ್ತೆ, ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನು. ಆಯಾಸ ಹೋಗ್ಬಿಟ್ಟಿದೆ, ಆಯಾಸ ಆಗಿ ನನಗೆ ನಾನು ಎಲ್ಲಿ ಇದ್ದೇನೆ ಅನ್ನೋದು ಗೊತ್ತಾಗಿಲ್ಲ, ನೆಲದ ಮೇಲೆ ಮಲಗಿಕೊಂಡು ನಿದ್ರೆ ಹೋಗ್ಬಿಡ್ತೀನಿ ನಾನು. ಆ ನಿದ್ರೆ ಹೋದಾಗ ಯಾರಾದರೂ ಬಂದು ನನ್ನನ್ನು ಎಚ್ಚರಿಸ್ಬಿಟ್ಟು, ಅಪ್ಪ ಯಾಕಪ್ಪ ಹೀಗೆ ಮಲಗಿದ್ದೀಯಾ, ಒಂದು ಹಾಸಿಗೆ ಇದೆ ಅಲ್ಲಾದರೂ ಮಲಗು ಅಂತ ಹೇಳ್ತೀವಿ. ಅವನಿಗೆ ಈ ಉಪದೇಶ ಬೇಕಾಗುತ್ತಾ? ಅದಕ್ಕೆ ಹೇಳ್ತಾರೆ, ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ, ಕುಲುಕಿ ಹಾಸಿಗೆಯ ನರಸೆನ್ನುವುದು ಪ್ರಕೃತಿಯೇ. ಅದು ಪ್ರಕೃತಿ ಧರ್ಮನ? ಆಗೋದಿಲ್ಲ. ಅದಕ್ಕೆ ಬದಲಾಗಿ ಒಳಿತ ನೆಸಗುವೆನೆಂದು ನೆಮ್ಮದಿಯ ನುಂಗದಿರು, ಸುಲಭವಲ್ಲೊಳಿತೆಸೆಗೆ ಮಂಕುತಿಮ್ಮ ಅಂತಾರೆ. ನಾವು ಇನ್ನೊಬ್ಬನ ಏಳಿಸಿ ನೀನು ನಿಲ್ಲಮನಿಕ್ಕು ಅಂತ ಹೇಳೋದ್ರಿಂದ ನಾವು ಅವರಿಗೆ ಉಪಕಾರ ಮಾಡ್ತಾ ಇಲ್ಲ, ಯಾವ ಒಳ್ಳೆಯದನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಸುಲಭವಾದ ಕೆಲಸ ಅಲ್ಲ. ಅದನ್ನು ನೀವು ತಿಳಿಬೇಕು ಅಂತ ಹೇಳ್ತಾರೆ. ಒಳಿತ ನೆಸಗುವೆನೆಂದು ನೆಮ್ಮದಿಯ ನುಂಗದಿರು. ಅವನು ಹಾಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಅವನ ಪ್ರಜ್ಞೆಯಲ್ಲಿ ಏನೂ ಇಲ್ಲ ಇವಾಗ, ಅಷ್ಟು ಸುಖವಾಗಿ ನಿದ್ರೆ ಮಾಡ್ತಾ ಇರೋವಾಗ ನಾವು ಏಳಿಸಿ ಅವನ ನಿದ್ರೆಗೆ ಭಂಗ ಅಂತಂದರೆ ನಾವು ಅವನು ಒಳ್ಳೇದು ಮಾಡ್ತೀವಿ ಅಷ್ಟು. ಸೊ ಇಂಥವು ಕೂಡ ನಮಗೆ ಸಾಹಿತ್ಯದಲ್ಲಿ ಸಾಕಷ್ಟು ಧರ್ಮ ವಿಚಾರಗಳು ನಮಗೆ ಸಿಗುತ್ತವೆ, ಜೀವನದ ವಿಚಾರಗಳು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಕೇಳ್ತಾ ಇದ್ದೇವೆ. ಹೀಗಾಗಿ ಒಂದು ರೀತಿಯಲ್ಲಿ ಈ ಚಿಂತನೆ, ಈ ಉಪನ್ಯಾಸ ಮಾಲಿಕೆ ಉದ್ದಕ್ಕೂ ಈ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಏನು ಹೇಳಿದೆ, ಆತ್ಮ ಅನ್ನೋದು ಒಂದೇ ಇರುವು ಅನ್ನತಕ್ಕಂಥದ್ದು. ನಾವು ಬೇರೆ ಬೇರೆ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ, ಆದರೆ ನಮಗೆ ನಮ್ಮೆಲ್ಲರ ಗುರಿ ಒಂದೇ, ನಮ್ಮ ಆತ್ಮಕ್ಕೆ ಆನಂದ ಸಿಗುವುದು ಅನ್ನತಕ್ಕಂಥದ್ದು. ಈ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಬೇಕಾಗುತ್ತದೆ ಅನ್ನೋದಕ್ಕೆ. ಯಾಕೆ ಅಂದರೆ ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್. ನಾವು ಬದುಕ್ತಾ ಇರೋದು ಈ ಫಿಕ್ಷನ್ನಲ್ಲಿ ಬದುಕ್ತಾ ಇದ್ದೇವೆ. ನಾನು ಇವತ್ತು ಇಲ್ಲಿಂದ ಹೊರಟ್ರೆ ನಾಳೆ ಇನ್ನೊಂದು ಊರಿಗೆ ಮುಟ್ತೇನೆ, ನಾನು ನಾನು ಫ್ಲೈಟಲ್ಲಿ ಹೋದರೆ 3 ದಿವಸ ಹೋಗೋದ್ರೂ 1 ಗಂಟೆಲೇ ಪ್ರಯತ್ನ ಮಾಡ್ತೇನೆ. ದೀಸ್ ಆರ್ ಆಲ್ ಫಿಕ್ಷನ್ಸ್, ಬಟ್ ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ ಹೇಳ್ತಾರೆ. ಯಾಕೆಂದರೆ ಅದಕ್ಕೆ ಇಂಥ ವಿಚಾರಗಳನ್ನ ಹೇಳೋವಾಗ ನಾನು ನಿಮಗೆ ಈ ವಿಚಾರಗಳನ್ನು ಹೇಳಬಹುದೇ, ಯಾಕೆಂದರೆ ನನ್ನಲ್ಲೇ ಸ್ಪಷ್ಟತೆ ಇಲ್ಲ, ನಿಮಗೆ ಯಾವ ಸ್ಪಷ್ಟತೆಯನ್ನು ಕೊಡಲಿ ಅಂತ. ಅದಕ್ಕೂ ಮಾಡಿದೆ, ಏನು ನಾನು ಯಾವುದನ್ನು ನಾನು ಮಾಡಬೇಕು ಅಂತ ಇದ್ದೇನೆ ಅದು ಒಪ್ಪುತ್ತೀಯ, ಯೋಗ್ಯವೇ ಅಂತಕ್ಕಂಥ ಅದನ್ನು ಯೋಚನೆ ಮಾಡಿದಾಗ ಅದೇ ಮಂಕುತಿಮ್ಮನ ಕಗ್ಗದ ಇನ್ನೊಂದು ಪದ್ಯ ಬಂತು. ಏನು, 100 ಮತವಿಹುದು ಲೋಕದುಗ್ರಾಣದಲ್ಲಿ.
ಈ ಲೋಕದಲ್ಲಿ ನೂರಾರು ಮತಗಳಿವೆ, ಒಂದಲ್ಲ ಎರಡಲ್ಲ, ನೂರಾರು ಮತಗಳಿವೆ. ಆರಿಸಿಕೊ ನಿನ್ನ ರುಚಿಗೊಪ್ಪುವನದರೋಳು. ಅದರೊಳಗೆ ಯಾವುದು ನಿಮಗೆ ಒಪ್ಪುತ್ತೋ, ಯಾವುದು ಇದು ಸರಿ ಅನ್ನಿಸ್ತೋ ಅದರಿಂದ ನೀನು ಒಪ್ಪಿಕೊಳ್ಳಿ. ನೂರಾರು ಸಾವಿರಾರು ಮತಗಳನ್ನು ನಾವು ಕಲಿಯಬೇಕು, ಅದರಂತೆ ನಡೀಬೇಕು ಅನ್ನತಕ್ಕಂಥದ್ದೇನಿಲ್ಲ. ನಿಮಗೆ ನಿಮ್ಮ ಜೀವನಕ್ಕೆ ಯಾವುದು ಒಪ್ಪುತ್ತೋ, ಯಾವ ಸಂದರ್ಭಕ್ಕೆ ಯಾವುದು ಒಪ್ಪುತ್ತೋ ಅದನ್ನು ತೆಗೆದುಕೊಳ್ಳಿ. ನಾನು ಒಬ್ಬ ಹಿಂದೂವಾಗಿ ಜೀವನ ಮಾಡ್ತಾ ಇರಬೇಕು, ಬಟ್ ಎಲ್ಲಾದರೂ ಒಂದು ಕಡೆ ಹೋಗಿ ಇವರಲ್ಲಿ ಬೇರೆಯವರು ಜೈನರಾಗಲಿ, ಬುದ್ಧರಾಗಲಿ, ಮುಸ್ಲಿಮರಾಗಲಿ, ಅವರು ಒಂದು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥ ಕಾಲದಲ್ಲಿ ಅಲ್ಲಿ ಒಂದು ಮೌನ ಇರುತ್ತೆ ಅವರ ಇದರಲ್ಲಿ. ಆ ಮೌನ ಅದರ ಒಳಗೆ ಹೊತ್ತಾಗ ನನಗೆ ಒಂದು ಆನಂದದ ಬಿಸಿ ನನಗೆ ತಗುಲುತ್ತೆ ಅಲ್ವೇ. ಸೊ ಹಾಗಾಗಿ ನಮಗೆ ಯಾವುದು ಹಿತ ಅನಿಸುತ್ತೋ ಅದನ್ನು ಆರಿಸಿಕೊಳ್ಳೋಣ. ಯಾಕೆ ಅಂದರೆ ಇದು ತುಂಬ ಮಹತ್ವವಾದ ಒಂದು ವಿಚಾರ ಹೇಳ್ತಾರೆ ಅವರು. ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನು ಅದರೋಳು. ಅದರಲ್ಲಿ ಆರಿಸಿಕೊಂಡು ಸಾರದ ಅಡಿಗೆಯನ್ನು ಒಳ ವಿಚಾರದಲ್ಲಿ ಮಾಡು, ವಿಚಾರದ ಒಲೆಯಲ್ಲಿ ಮಾಡು ಅಂತಾರೆ. ಎಲ್ಲವನ್ನೂ ತೆಗೆದುಕೊಳ್ಳಿ, ಆದರೆ ನಿಮ್ಮ ಮನಸ್ಸಿನ ವಿಚಾರ ಇದೆಯಲ್ಲ, ಆ ವಿಚಾರದ ಒಲೆಯಲ್ಲಿ ಅದನ್ನು ಪಾಕ ಮಾಡಿ ಅದನ್ನು ಸಾರದ ಅಡಿಗೆಯನ್ನು ಒಳ ವಿಚಾರದ ಒಲೆಯಲ್ಲಿ ಮಾಡು. ಯಾಕೆ ಅಂದರೆ ಮತಿ ಬೇರೆ, ಮತ ಬೇರೆ. ಮತಗಳು ಹೇಳತಕ್ಕಂಥದ್ದು ಬೇರೆ, ಆದರೆ ಮತಿ ಅನ್ನತಕ್ಕಂಥದ್ದು ಅದು ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಆ ಮತಿ ಅನ್ನತಕ್ಕಂಥ ಒಂದು ಇದು ಆ ಒಂದು ಏನು ಆ ಒಂದು ಭಾವ ಇದೆಯಲ್ಲ, ಆ ಒಂದು ಭಾವ ನಮಗೆ ಯೋಚನೆ ಮಾಡಿದಾಗ ಬರ್ತದೆ. ಆದ್ದರಿಂದ ಅದನ್ನು ಮತಿ ಅಂತ ಹೇಳ್ತೇವೆ. ಮತಗಳು ಈ ಮತಿಯನ್ನು ಹೇಳ್ತವೆ, ಆದರೆ ಅದು ನಾನಾ ಥರವಾಗಿರೋದರಿಂದ ನಮಗೆ ಈ ಯಾವುದು ನಮ್ಮ ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ ಅನ್ನತಕ್ಕಂಥ ಅದನ್ನು ಹುಡುಕ್ತೇವೆ. ಇದಕ್ಕೆ ಹೇಳ್ತಾರೆ ಸಾರದ ಅಡಿಗೆಯನ್ನು ಒಳ ವಿಚಾರದಲ್ಲಿ ಮಾಡು, ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಇವುಗಳನ್ನು ನಾನು ಈ ಸೂಕ್ಷ್ಮಗಳನ್ನು ತಿಳಿಸಬೇಕಾದ್ರೆ ತುಂಬಾ ಗೂಢವಾದಂಥ ವಿಚಾರಗಳು. ಇದನ್ನು ನಾನು ಹೇಳಬೇಕಾದ್ರೆ ಆಗಾಗ್ಗೆ ನಾನು ಒಂದು ರೀತಿಯ ಪ್ರಹಸನಗಳಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ನಡುವೆ ನಾನು ಇಂಥ ವಿಚಾರಗಳನ್ನು ಹೇಳ್ತಾ ಇರ್ತೇನೆ. ನಾನು ಅಥವಾ ಯಾವುದು ಈ ಬ್ರಹ್ಮದ ಬಗ್ಗೆ ಅಥವಾ ವಿಶ್ವದ ಬಗ್ಗೆ, ಆತ್ಮದ ಬಗ್ಗೆ ಹೇಳ್ತಾ ಇರುವಾಗ ಇಂಥ ಒಂದು ಪದ್ಯಗಳನ್ನು ಆಧರಿಸಿ ನಾನು ಹೇಳ್ತಾ ಇದ್ದೇನೆ ಅಂತ ಭಾವಿಸ್ಕೋಬೇಡಿ. ನಾನು ಅದರ ಒಳಗಿನ ತಿರುಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನೋಡ್ತಾ ಇದ್ದೇನೆ. ಸೊ ಹಾಗಾಗಿ ಇದರ ಸೂಕ್ಷ್ಮ ನಿಮಗೆ ತಿಳಿಯದೇ ಇರಬಹುದು. ನಮ್ಮ ರುಚಿಗೆ ಒಪ್ಪುವಂತೆ ನಮ್ಮ ಮನಸ್ಸಿನ ಒಲೆಯಲ್ಲಿ ವಿಚಾರ ಮಾಡಿ ಪಾಕ ಮಾಡಿ ಅದನ್ನು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ಈಗ ನಾವು ವಿಹರಿಸುತ್ತಾ ಇರತಕ್ಕಂಥದ್ದು ಮತೀಯ ವಿಚಾರದಲ್ಲಿಯೇ ಹೊರತು ಮತ ವಿಚಾರದಲ್ಲಿ ಅಲ್ಲ. ಒಬ್ಬ ಥಿಯಾಸಫಿಸ್ಟನಿಗೆ ಮತಗಳು ಎಲ್ಲವೂ ಒಂದೇ. ಅವುಗಳ ಗಾಂಭೀರ್ಯ ಅವುಗಳಿಗಿದೆ, ಅವುಗಳ ಮಾರ್ಗ ಅವುಗಳಿಗೆ ವಿಶಿಷ್ಟವಾಗಿದೆ. ಆದ್ದರಿಂದ ಥಿಯಾಸಫಿಸ್ಟರಾದವರು ನಾವು ಮತಗಳನ್ನು ವಿಂಗಡಿಸೋದಕ್ಕೆ ಹೋಗೋದಿಲ್ಲ ಅನ್ನತಕ್ಕಂಥದ್ದು. ಸೊ ಈಗ ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ ಹೇಳಿದೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಇದನ್ನು ಅನುಭವಕ್ಕೆ ಬಂದಿರುತ್ತೆ ಒಂದು ಸರಿ. ಯಾಕೆ ನಾವು ಏನನ್ನೋ ನಂಬಿಕೊಂಡು ಒಂದು ಕಾರ್ಯವನ್ನು ಮಾಡ್ತೇವೆ, ಅದರ ಪ್ರತಿಫಲ ಬೇರೆಯೇ ಆಗ್ತದೆ. ಆದ್ದರಿಂದ ಅಂದುಕೊಂಡದ್ದೊಂದು ಆಗೋದು ಇನ್ನೊಂದು ಅಂತ ಅಂದಾಗ ಅಲ್ಲಿ ಕೂಡ ನಮ್ಮ ಜೀವನದಲ್ಲಿ ಒಂದು ಸ್ಥಿರತೆ, ಒಂದು ಭರವಸೆ ಹಾಳಾಗುವಂಥ ಸಾಧ್ಯತೆಗಳಿರ್ತವೆ ಅಲ್ವಾ. ಆದ್ದರಿಂದ ಅದರ ಅರ್ಥ ಒಟ್ಟಿಗೆ ಒಂದು ಕಣ್ಣಿಗೆ ಕಟ್ಟಿದ ವಾಸ್ತವ ಏನಿದೆ, ನಾವು ನೋಡಿದಂಥ ವಾಸ್ತವ ಸತ್ಯಕ್ಕೆ, ಅದು ಸತ್ಯಕ್ಕೆ ಬಲು ದೂರ ಅಂತ ಹೇಳ್ತಾರೆ ಅದರೊಳಗೆ. ಇದು ಕೂಡ ಗಾದೆ ಮಾತಿದೆ. ಸತ್ಯಕ್ಕೆ ಅಂದರೆ ಒಂದು ವಾಸ್ತವ ಅನ್ನತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರುತ್ತದೆ. ವಾಸ್ತವ ಅಂದರೂ ನಾವು ವಸ್ತುಶಃ ನಿಜವಾದ್ದು ಅಂತ ಭಾವಿಸ್ತೀವಿ. ಆ ವಸ್ತುಶಃ ನಿಜವಾದ್ದು ಅಂದರೂ ಅದು ಒಂದು ತಾತ್ಕಾಲಿಕವಾದ ನಂಬಿಕೆ ಅಷ್ಟೇ. ಆದ್ದರಿಂದ ವಾಸ್ತವಕ್ಕಿಂತ ಸತ್ಯ ದೂರ ಅನ್ನತಕ್ಕಂಥ ಮಾತುಗಳನ್ನು. ಸೊ ಹೀಗಾಗಿ ಏನಾಗ್ತದೆ ಅಂತ ಅಂದರೆ, ಒಂದು ರೀತಿಯಲ್ಲಿ ಈ ವಾಸ್ತವ ಅಥವಾ ಭೌತಿಕ ದೃಷ್ಟಿಕೋನ ಏನಿದೆ ಅದು ಎಂದಿಗೂ ಸತ್ಯವಲ್ಲ ಅನ್ನೋದು ಕೂಡ ನಿಜವೇನೆ. ಯಾಕೆ ಅದೆಲ್ಲ ನಮ್ಮ ಅನುಭವಕ್ಕೆ ಬಂದಿದೆ. ಅದರಿಂದ ಸತ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಗೊತ್ತಿದೆ ನಾವು ಅಂದುಕೊಂಡಿದ್ದು ಅದೇ ಸರಿಯಾದಲ್ಲ ಅಂತಕ್ಕಂಥದ್ದು. ಆಗ ಒಂದು ಉದಾಹರಣೆ ತೆಗೆದುಕೊಂಡು ಹೋಗೋದಾದರೆ, ಇವಾಗ
ನಾವು ದೂರದ ಬೆಟ್ಟ ನೋಡ್ತೀವಿ, ಆ ದೂರದಲ್ಲಿ ಬೆಟ್ಟ ತುಂಬ ದೂರದ ಬೆಟ್ಟ ಕಣ್ಣಿಗೆ ಇದು ಕಣ್ಣಿಗೆ ನುಣ್ಣಗೆ ಅನ್ನೋ ಒಂದು ಆಸ್ತಿ ಇದೆ. ಆ ಬೆಟ್ಟದಲ್ಲಿ ಏನಿದೆ ಅಂತಕ್ಕಂಥಾದರೆ ಇದಿಲ್ಲ, ಆದರೆ ಅದರ ಸೊಬಗು ನಮ್ಮನ್ನು ಆಕರ್ಷಿಸುತ್ತೆ. ನಾವು ಹೋಗಬೇಕು, ಆ ಬೆಟ್ಟವನ್ನು ಹೋಗಿ ನೋಡಿ ಬರಬೇಕು ಅಂತ ಹೋಗ್ತೀವಿ ನಾವು. ಆದರೆ ಹೋಗೋ ದಾರಿಯಲ್ಲಿ ಏನಿರುತ್ತೆ ಅಷ್ಟು ಆಕರ್ಷಕವಾದ ದಿವ್ಯ ದೃಶ್ಯ ನಮಗೆ ಸಿಗೋದಿಲ್ಲ. ಇಲ್ಲಿ ನಮಗೆ ಸಿಗತಕ್ಕಂಥದ್ದು ದಾರಿಯಲ್ಲಿರ್ತಕ್ಕಂಥ ಕಲ್ಲು ಮುಳ್ಳುಗಳ ದಾರಿ. ಆ ಕಷ್ಟವನ್ನು ಅನುಭವಿಸಿಕೊಂಡು ಹೋಗ್ತೇವೆ. ಅಲ್ಲಿ ಹೋಗಿ ನೋಡಿದ್ರೆ ಏನು, ಅಲ್ಲೂ ಅದೇ ನೆಲ, ಬಂಡೆಗಳು, ತೆಗಳು, ಮತ್ತೇನಿದೆ ಅದರಲ್ಲಿ ಅನ್ನತಕ್ಕಂಥದ್ದು. ಆದರೆ ಅದೂ ನಿಜವಲ್ಲ. ಬೆಟ್ಟದ ಮೇಲಕ್ಕೆ ಹೋಗಿ ನೋಡೋಣ. ಆ ಬೆಟ್ಟದ ಮೇಲಕ್ಕೆ ಹೋಗಿ ನೋಡಿದಾಗ ಆ ಸುತ್ತಲ ವಾತಾವರಣ, ಇಲ್ಲಿ ಭೂಮಿಯಲ್ಲೇ, ನೆಲದಲ್ಲೇ, ನಮ್ಮ ಊರಿನಲ್ಲೇ, ನಮ್ಮ ಕೇರಿಯಲ್ಲಿ, ನಮ್ಮ ಮನೆಯಲ್ಲೇ ಇದ್ದುಕೊಂಡು ಪ್ರತಿನಿತ್ಯ ಈ ಬದುಕಿನ ಚಿಂತನೆಗಳು ನಮ್ಮನ್ನು ಕಾಡಿಸ್ತಾ ಇರ್ತವೆ. ಅಂಥವರು ಈ ಒಂದು ಬೆಟ್ಟದ ಮೇಲಕ್ಕೆ ಹೋದಾಗ ಎಂಥ ಒಂದು ಮನೋಲ್ಲಾಸ ಸಿಗುತ್ತೆ ಅದರಲ್ಲಿ. ಕಲ್ಲು ಮುಳ್ಳುಗಳ ದಾರಿ, ಆದರೆ ಅದು ಈ ದಾರಿದ ಸತ್ಯ ಅಲ್ಲ, ಆದರೆ ಅಲ್ಲಿ ಹೋಗಿ ಸಿಗತಕ್ಕಂಥ ಆನಂದ, ಮನೋದ ಉಲ್ಲಾಸ ಇದೆಯಲ್ಲ, ಅದು ಮುಖ್ಯ. ಇದು ಕೂಡ ನಮಗೆ ಇಂಥ ಉದಾಹರಣೆ ಕೂಡ ನಮಗೆ. ಹಾಗಾಗಿ ಈ ಕಣ್ಣಿಗೆ ಕಂಡದ್ದು ಸತ್ಯ ಯಾವಾಗ ಆಗುತ್ತದೆ ಅಂತ ಹೇಳಿದ್ರೆ, ನಡುವಿನ ಪರಿಸರ, ಸಂದರ್ಭ, ಸನ್ನಿವೇಶಗಳನ್ನು ನಾವು ಬಗೆದು ನೋಡಬೇಕು. ಒಂದು ದಾರಿಯಲ್ಲಿ ಯಾರೋ ಇಂಥ ಕಡೆ ಹೋಗಿ ನೀವು ಅಂತ ಹೇಳ್ಬೋದು, ನಾವು ಅದರಲ್ಲಿ ಹೋಗಿದ್ದು ಅಲ್ಲಿ ಕಲ್ಲು ಮುಳ್ಳುಗಳ ದಾರಿ ಇರ್ಬೋದು, ಆದರೆ ಇನ್ನೊಬ್ಬರು ಅದಕ್ಕೆ ದಾರಿ ತಿಳಿದಿದ್ದಾರೆ. ಆ ದಾರಿ ಅಂಥದ್ದಲ್ಲ. ಬಹುಶಃ ಒಂದು ನಾವು ಕಾರ್ನಲ್ಲಿ ಹೋಗ್ತೇವೆ, ಟಾರ್ ರಸ್ತೆಯಲ್ಲಿ ಹೋಗ್ತೇವೆ, ದೇವಸ್ಥಾನವನ್ನು ಮುಟ್ತೇವೆ, ಇದೂ ಇರುತ್ತೆ ಅಲ್ವ. ಕಲ್ಲು ಮುಳ್ಳುಗಳ ದಾರಿ ಅಲ್ಲ, ಸುಖವಾಗಿ ಹೋಗಿ ಮುಟ್ತೇವೆ, ಅಲ್ಲೂ ಕೂಡ ಅದೇ ಆನಂದ, ಉಲ್ಲಾಸ ನಮಗೆ ಸಿಗ್ತದೆ ಅಂತಕ್ಕಂಥದ್ದು. ಸೊ ಹಾಗೆ ಇದ್ದಾಗ ಈ ಸಂಶಯಗಳನ್ನು ಕಳೆದು ಕೊನೆಗೆ ಕಾಣುವ ಸತ್ಯವೂ ಅದು ಆಹ್ಲಾದಕರವಾಗಿರ್ತದೆ. ಜೀವನದಲ್ಲಿ ದಿನ ದಿನೇ ಏನು ನಡೆಯುತ್ತೆ ಅನ್ನತಕ್ಕಂಥದ್ದಲ್ಲ, ಈ ವಿಚಾರಗಳನ್ನು ಕೂಡ ನಾವು ಮಾಡಿದಾಗ ಕೊನೆಯಲ್ಲಿ ಕಾಣುವ ಸತ್ಯ ಯಾವುದು, ಆ ಬ್ರಹ್ಮಜ್ಞಾನ ಅಂತ ಇದೆಯಲ್ಲ, ಅದರಲ್ಲಿ ಕಾಣುವ ಸತ್ಯ ಅದು ಏನಾಗುತ್ತೆ, ಅದು ಆಹ್ಲಾದಕರವಾಗಿ ಆನಂದಮಯವಾಗಿರ್ತದೆ. ಈ ಸಾಂಸಾರಿಕ ಸಾಮಾಜಿಕ ಕಿರಿಕಿರಿಗಳು ಅಲ್ಲಿ ಇರೋದೇ ಇಲ್ಲ. ಇದೆ ಕಷ್ಟ ಇದೆ ನಮಗೆ. ನನ್ನ ಮನೆಯಲ್ಲಿ ನಾಳೆ 4 ಮಕ್ಕಳಿಗೆ ಆಹಾರವನ್ನು ಒದಗಿಸಬೇಕು, ನಾನು ದುಡಿಬೇಕು, ನಾನು ಗೇಮೆ ಮಾಡಬೇಕು, ಅಲ್ಲ ಒಂದು ವ್ಯಾಪಾರ ಮಾಡಬೇಕು, ಇವೆಲ್ಲ ಇರ್ತವೆ. ಆದರೆ ಎಲ್ಲರೂ ಹೋಗ್ತೇವೆ. ನಮಗೆ ಈಗಂತೂ ಭಾನುವಾರ ರಜೆಗಳು ಸಿಕ್ಕಿದ್ರೆ ಸಾಕು ಅನ್ನೋವಷ್ಟು ಗಡಿಬಿಡಿ ಇರುತ್ತೆ ಅದರೊಳಗೆ. ಎಲ್ಲವೂ ದೂರದ ಬೆಟ್ಟಗಳಿಗೆ, ಸಮುದ್ರ ತೀರದಲ್ಲೋ ಎಲ್ಲೋ ಒಂದು ಕಡೆ ಹೋದರೆ ಒಂದು ಸಮಾಧಾನ ಆಗುತ್ತೆ, ಒಂದು ಆನಂದ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹೋಗ್ತೇವಲ್ವ. ಸೊ ಅದಕ್ಕೆ ಈಗ ಕಂಡದ್ದೆಲ್ಲ ಸತ್ಯ ಅನ್ನೋದಕ್ಕೆ ನಿಮಗೆ ಎಲ್ಲರಿಗೂ ತಿಳಿದಿರುವಂಥ ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಗೃಹಿಣಿ ಆಕೆ ಆ ನೀರು ತರಬೇಕಾಗಿರುತ್ತೆ. ನೀರು ತರಬೇಕಾದ್ರೆ ಇದರಿಂದ ಏನೋ ಆಚೆ ಹೋಗ್ತಾಳೆ. ಅವರ ಒಂದು ನಾಯಿ ಸಾಕಿರ್ತಾಳೆ. ಆ ನಾಯಿ ಮನೆಯವಳು ಹೋಗಿ ಬರೋವರೆಗೂ ಮನೆಯನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಹೋಗಿ ಒಂದು ಕೊಡ ನೀರು ತರೋವಷ್ಟರಲ್ಲಿ ಆ ನಾಯಿಯ ಬಾಯಿಯಲ್ಲಿ ರಕ್ತ ಇದೆ. ಆಕೆ ಗಾಬರಿ ಆಗ್ತದೆ. ಯಾಕೆಂದರೆ ಮನೆಯಲ್ಲಿ ಅವಳ ಮಗು ತೊಟ್ಟಿಲಲ್ಲಿರುತ್ತೆ. ಖಂಡಿತ ಈ ನಾಯಿಯ ಮಗುವನ್ನು ಕಚ್ಚಿದೆ ಅನ್ನೋ ಭಾವನೆ ಬರುತ್ತೆ ಅವಳಿಗೆ. ಆದರೆ ಒಳಗೆ ಹೋಗಿ ನೋಡು, ಆ ನಾಯಿಯನ್ನು ಹೊಡೆದು ಸಾಯಿಸೇ ಬಿಡ್ತಾಳೆ, ಇಂಥ ಕೆಲಸ ಮಾಡಿದೆ ಅಂತಕ್ಕಂಥದ್ದು, ಎಂಥ ಪ್ರಮಾದವನ್ನು ಮಾಡ್ತಾಳೆ. ಆದರೆ ಒಳಗೆ ಹೋಗಿ ನೋಡಿದರೆ ಮಗು ಸುಖವಾಗಿ ನಿದ್ದೆ ಮಾಡ್ತಾ ಇದೆ. ಆ ತೊಟ್ಟಿಲಿನ ಪಕ್ಕದಲ್ಲಿ ಒಂದು ಹಾವು ರಕ್ತಸಿಕ್ತವಾಗಿ ಬಿದ್ದಿದೆ. ವಾಸ್ತವವಾಗಿ ಸತ್ಯ ಏನು ಅಂದರೆ, ಈ ನಾಯಿ ಆ ಹಾವನ್ನು ಕಡಿದು ಸಾಯಿಸಿ ಮಗುವನ್ನು ರಕ್ಷಣೆ ಮಾಡಿದೆ. ಸೊ ಹೀಗೆ ನಾವು ಕಂಡದ್ದೇ ಸತ್ಯ ಅಂತ ಹೋಗೋದಕ್ಕಿಂತ ನಾವು ವಿಚಾರ ಮಾಡಬೇಕು. ಇಲ್ಲಿ ಕೂಡ ನಾನು ಯಾವುದನ್ನು ನಿಮಗೆ ವಿಶೇಷವಾಗಿ ಹೇಳ್ತಾ ಇಲ್ಲ ಅಲ್ವಾ. ಇದು ವಾಸ್ತವ, ನಮ್ಮ ಜೀವನದಲ್ಲೇ ಆಗ್ತಕ್ಕಂಥ ಅನುಭವಗಳು. ಇಂತಹ ಪ್ರಮಾದಗಳನ್ನು ನಾವು ಎಷ್ಟು ಮಾಡಿಕೊಂಡಿದ್ದೇವೆ ಅಲ್ವಾ ಅದಕ್ಕೆ. ಸೊ ಹಾಗಾಗಿ ಈ ಇಂಥ ಒಂದು ಉದಾಹರಣೆಗಳನ್ನು, ಕಥನಗಳನ್ನು ಕೂಡ ಹೇಳಿಕೊಂಡು ನಿಮಗೆ ಕೊನೆಗೆ ಈ ಆತ್ಮ ಇದರ ವಿಚಾರ ಏನು ಅನ್ನೋದನ್ನ ಹೇಳ್ತೇನೆ ನಿಮಗೆ ಹೋಗಿ. ಸೊ ಹಾಗಾಗಿ
ಇವಾಗ ನಾವು ನೋಡಿದ ಪ್ರತ್ಯಕ್ಷ ಅದನ್ನು ಪ್ರಮಾಣದ ಹೊರಗಿಟ್ಟು ಕಾರ್ಯೋನ್ಮುಖರಾಗಬೇಕು ಅನ್ನತಕ್ಕಂಥ. ಅದಿಲ್ಲದೆ ಹೋದರೆ ನಾವು ಮನಸ್ಸಿನ ಭ್ರಾಂತಿಗಳಿಗೆ ಒಳಗಾಗಿ ಆ ಸತ್ಯವನ್ನು ಬದಿಗಿರಿಸಿ ಮುನ್ನಡೆಯುತ್ತೇವೆ. ಬಹುತೇಕ ನಮ್ಮ ಜೀವನಗಳಲ್ಲಿ ನಾವು ಒಂದು ಸಂತೋಷವನ್ನು ಕಂಡಿಲ್ಲ ಅನ್ನೋದಾದರೆ ಅದಕ್ಕೆ ಇದೇ ಕಾರಣ. ಆ ವಾಸ್ತವ ಸನ್ನಿವೇಶಗಳನ್ನು ನಾವು ವಿಚಾರ ಮಾಡಿಲ್ಲ. ಯಾವುದೋ ಒಂದು ನಂಬಿಕೆಯಲ್ಲಿ ನಾವು ಹೋಗ್ತೇವೆ, ಕೊನೆಗೆ ಗೊತ್ತಾಗುತ್ತೆ ಅದು ಹುಸಿ ನಂಬಿಕೆ ಅನ್ನತಕ್ಕಂಥದ್ದು. ಇವೆಲ್ಲ ಜೀವನದ ಪಾಠಗಳೇ ಇವುಗಳೆಲ್ಲಕ್ಕೂ ಈ ಧಾರ್ಮಿಕ ವಿಚಾರಗಳಲ್ಲಿ ಅಂದರೆ ಆತ್ಮ, ವಿಶ್ವಾಸ, ಪರಮಾತ್ಮ ಇದರಲ್ಲಿ ನಮಗೆ ಉತ್ತರ ಸಿಗುತ್ತೆ. ಆ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ. ಅದಕ್ಕಾಗಿ ಇವನ್ನ ಒಂದು ಸರಣಿ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ತಗೊಂಡು ಹೋಗ್ತಾ ಇದ್ದೇನೆ. ಅದಕ್ಕಾಗಿ ನಾನು ಒಂದು ರೀತಿಯಾಗಿ ಈಗ ನನಗೆ ತಿಂಗಳಿಗೆ ಒಂದು ಉಪನ್ಯಾಸ ಸಿಗ್ತಾ ಇದೆ. ನನಗೆ ಒಂದು ಕಳೆದ ಉಪನ್ಯಾಸದಲ್ಲಿ ನಾನು ಏನು ಹೇಳಿದೆ, ಆತ್ಮದ ವಿಚಾರವೆಲ್ಲವೂ ಒಂದೇ ಅಂತ ಹೇಳಿದೆ. ಮತ್ತು ಮುಂದುವರಿಯೋದು ಹೇಗೆ ಅನ್ನೋದನ್ನು ಅದು ಈಗ ಬಂದಿರುವವರಿಗೆ ಆ ವಿಚಾರ ತಿಳಿಯದೇ ಇರಬಹುದು, ಅಥವಾ ಬಂದಿದ್ದವರಿಗೆ ಕೂಡ ಆ ವಿಚಾರ ಮರೆತು ಹೋಗಿರಬಹುದು. ಆದರೆ ಈ ವಿಚಾರಗಳನ್ನು ನಾವು ಎಂದೆಂದಿಗೂ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಡಿಬೇಕಾಗ್ತದೆ ಇದರೊಳಗೆ. ಆಗ ನಾವು ಆ ಆನಂದವನ್ನು ಕಾಣಬಹುದು. ಆ ಆನಂದದಲ್ಲಿ ನಮಗೆ ಆತ್ಮ ಪರಮಾತ್ಮಗಳ ಅರ್ಥ ನಮಗೆ ಸಿಗುತ್ತೆ ಅನ್ನತಕ್ಕಂಥದ್ದು. ಸೊ ಹಾಗಾಗಿ ಸತ್ಯವನ್ನು ತಿಳಿಯದೆ ನಾವು ಏನು ಮಾಡ್ತೇವೆ, ಅದೃಷ್ಟ, ವಿಧಿ, ಜ್ಯೋತಿಷ್ಯ, ದೇವರುಗಳನ್ನೆಲ್ಲ ಜೀವನ ಮಧ್ಯೆ ತಂದು ವೃಥಾ ಪರಿಶ್ರಮ ಪಡ್ತೇವೆ ನಾವು. ಇದು ಯಾವುದೂ ಬೇಕಿಲ್ಲ. ನಮ್ಮ ಚಿಂತನೆ ಸರಳವಾಗಿರಬೇಕು. ಮೋಕ್ಷಕ್ಕೆ ಒಂದೇ ದಾರಿ. ಹಿಂದಿನ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿಯವರು ಒಂದು ಮಾತು ಅವ್ರು ಹೇಳೋದು ಅದೇನೇನೆ, ಏನು ಮೋಕ್ಷಕ್ಕೆ ಒಂದೇ ದಾರಿ ಇರೋದು, ಅದು ಧ್ಯಾನ. ಯಾತಕ್ಕೆ? ಆ ಧ್ಯಾನ ಅಂದರೆ ಏನು? ಎಲ್ಲ ಪರಿಸರಗಳನ್ನು, ಎಲ್ಲ ಸಂಗತಿಗಳನ್ನು ನಮ್ಮ ಮನಸ್ಸಿನೊಳಗೆ ತುಂಬಿ ಅದನ್ನು ಬಿಡಿಸುವಂಥ ಒಂದು ಕೆಲಸ ಮಾಡ್ತೇವೆ. ಗೊಂದಲಗಳಲ್ಲೆಲ್ಲ ನಾವು ಮನಸ್ಸಿಗೆ ತುಂಬಿಕೊಳ್ತೇವೆ. ಗೊಂದಲಗಳನ್ನು ತುಂಬಿಕೊಂಡು ನಾವು ಏನೇನನ್ನು ನೋಡಿದ್ದೇವೆಯೋ, ಹೊರಗಿನ ಪ್ರಪಂಚದಲ್ಲಿ ಏನು ಕಾಣ್ತೇವೆಯೋ ಅದನ್ನೆಲ್ಲ ಬಿಟ್ಟು ನಾವು ಈ ಒಂದೇ ಚಿಂತನೆ ಮಾಡ್ತೇವೆ. ಅದು ನಮಗೆ ದಾರಿ ತೋರಿಸುತ್ತೆ ಅನ್ನೋದು ಪವಾಡವಲ್ಲ, ಅದು ಸತ್ಯ. ಸೊ ಇಂಥ ವಿಚಾರಗಳಲ್ಲಿ ನಾವು ನಂಬಿಕೆ ಇಡಬೇಕು. ಆ ನಂಬಿಕೆಗೆ ಕಾರಣಗಳನ್ನು ಕೂಡ ತಿಳ್ಕೊಂಡಿರಬೇಕು ಅನ್ನತಕ್ಕಂಥದ್ದು. ಈ ಸತ್ಯದ ವಿವೇಚನೆ ಅದು ಇಂತಹ ಒಂದು ಸತ್ಯದ ವಿವೇಚನೆ ಇಲ್ಲದಕ್ಕಂಥ ಒಂದು ಧರ್ಮ ಇದೆ, ಒಂದು ಮತವೂ ಇತ್ತು ಹಿಂದೆ, ಈಗಲೂ ಇರಬಹುದು. ಆದರೆ ಅದಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ. ಯಾವುದು ಆ ಮತ? ಅದಕ್ಕೆ ಚಾರ್ವಾಕ ಮತ ಅಂತ ಹೇಳ್ತಾರೆ. ಚಾರ್ವಾಕ ಮತ ಅದು ಈ ಧರ್ಮದ ಇತಿಹಾಸದ ಒಂದು ಭಾಗವಾಗಿದೆ. ವಾತ್ಸ್ಯಾಯನ ಇದರಲ್ಲಿ ಯಾವುದು ವಾತ್ಸ್ಯಾಯನನ ಇದರಲ್ಲಿ ಕಾಮಸೂತ್ರದಲ್ಲಿ ಈ ಎಲ್ಲ ವಿಚಾರಗಳು ಬರ್ತವೆ. ಅವರು ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಈ ಮನಸ್ಸಿನ ಪ್ರಮಾದಗಳಿಗೆ ಇದು ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ತಾರೆ. ಇಲ್ಲಿ ಭಾರತದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಧರ್ಮಗಳು ಆಗತಾನೆ ಬೆಳೀತಾ ಇದ್ದಂಥದ್ದು, ಧರ್ಮ ಜಾಗೃತಿ ಬೆಳೀತಾ ಇದ್ದಂಥ ಕಾಲ. ಅದರ ಹತ್ತಿರ ಈಚೆ ಈ ಒಂದು ಅನಾಗರಿಕ ಧರ್ಮ ಇತ್ತು. ಅನಾಗರಿಕ ಮತ ಹೇಳೋಣ, ಮತ ಧರ್ಮ ಬೇರೆ, ಮತ ಬೇರೆ ಅಂತ ಅಂದಾಗ ಮತ ಧರ್ಮವನ್ನು ಸ್ವೀಕರಿಸೋದೋ ಬೇಡವೋ ಅದು ನಮಗೆ ಬಿಟ್ಟಿದ್ದು, ಅದು ನಮ್ಮ ಪ್ರಜ್ಞೆಗೆ ಬಿಟ್ಟಿದ್ದ ವಿಚಾರ. ಅವರಿಗೆ ಅಂದರೆ ಅವ್ರಿಗೆ ಏನು ಅಂತಂದರೆ ಅವರ ಧರ್ಮದಲ್ಲಿ ಕುಡಿಯೋದು, ಕುಡಿತ, ಕಾಮಕೇಳಿಗಳೇ ಜೀವನ ಅನ್ನೋ ಅವರಿಗೆ ಮರಣವೇ ಮಹಾನವಮಿ. ಅವರಿಗೆ ಸಾವಿಗಿಂತ ನಂತರದ ಯಾವ ವಿಚಾರಗಳು ಬೇಕಾಗಿರಲಿಲ್ಲ. ಅವರು ಸಿಕ್ಕಿದರೆ ಮತ್ತೆ ಏನು ಅಂತಂದರೆ ಇಷ್ಟಿದ್ದರೆ ಜೀವನದಲ್ಲಿ ಸಾಕು ಅನ್ನತಕ್ಕಂಥದ್ದು. ವಾಸ್ತವದಲ್ಲಿ ಅಂತಹ ಒಂದು ಧರ್ಮ ಇತ್ತೋ ಇಲ್ಲವೋ ಅದು ಬೇರೆ ವಿಚಾರ, ಇತಿಹಾಸಜ್ಞರಿಗೆ ಬಿಟ್ಟಿದ್ದು ಮತ್ತು ನಾವು ಶಾಸ್ತ್ರಗಳನ್ನ ನೋಡೋರಿಗೆ ನಮಗೂ ಬಿಟ್ಟಿದ್ದು ಸಹ. ಹಾಗಾಗಿ ಆ ಸಮುದಾಯಗಳು ನಿಜ ಜೀವನದ ಮೌಲ್ಯಗಳನ್ನು ತಿಳಿಯದಿದ್ದವರು ಇರಬಹುದು, ಅದರೊಳಗೆ ತಿಳಿದವರು ಇರಬಹುದು. ಆದ್ದರಿಂದ ಇಂಥ ಒಂದು ಚಾರ್ವಾಕ ಮತ ಇತ್ತೆ ಅನ್ನೋದ್ರ ಬಗ್ಗೆ
ವೇದ ಶಾಸ್ತ್ರಜ್ಞರು ಇನ್ನೂ ಅವರು ಅನುಮಾನ ವ್ಯಕ್ತಪಡಿಸ್ತಾರೆ ಇರಬಹುದು ಅಂತ ಅಂದ್ಕೊಂಡು. ಆದರೆ ಒಂದು ನೀತಿ ಪಾಠ ಅದರಲ್ಲಿ ಇದೆ. ಅದು ಉತ್ಪ್ರೇಕ್ಷೆಯಾಗಿರ್ಬೋದು, ಬಹುತೇಕ ಉತ್ಪ್ರೇಕ್ಷೆ ಅಲ್ಲ. ಯಾಕೆ ಅಂತಂದರೆ ಹಿಂದಿನ ನಮ್ಮ ಮೂಲಭೂತ ಪುರುಷರಿದ್ರಲ್ಲ, ಕಾಡು ಮನುಷ್ಯರು, ಆ ಕಾಡು ಮನುಷ್ಯರಿಗೆ ಬೇರೆ ಧರ್ಮ ಸಿಗತಕ್ಕಂಥದ್ದು ಏನಿದೆ? ಅವರಿಗೆ ಆ ಕಾಮಕೇಳಿಗಳಲ್ಲೇ ಇದು ಮಾಡ್ತಾಯಿದ್ರು. ಈಗ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗಲೂ. ಯಾಕೆ ಅಂತ ಅಂದರೆ ಈ ಜೀವಿತದಲ್ಲಿ ಯಾರು ಆವತ್ತಿನ ಕಾಲಕ್ಕೆ ಸಂಪ್ರದಾಯ ಶರಣರು ಅಂತ ಈ ಹಿಂದೂ ಮತ್ತು ಬೌದ್ಧ ಧರ್ಮಗಳ ವಿಪರೀತ ಮಡಿವಂತಿಕೆ ಇತ್ತು ಆ ಕಾಲದಲ್ಲಿ. ಹಿಂದೂ ಧರ್ಮ ಮತ್ತು ಜೊತೆಯಲ್ಲೇ ಬೌದ್ಧ ಧರ್ಮ ಅಹಿಂಸೆಯನ್ನು ಮತ್ತೊಂದರನ್ನು ಬೋಧಿಸ್ತಾ ಬಂದುವುದು. ಆ ದೇವರು ಇದ್ದಾನೆ ಅನ್ನತಕ್ಕ ಏನು ಪ್ರತಿಪಾದನೆಗಳು ಕೂಡ ಆ ಕಾಲದಲ್ಲಿತ್ತು. ಅವು ಈ ಚಾರ್ವಾಕ ಮತದ ಮೇಲೆ ಪರಿಣಾಮ ಬೀರಿತ್ತು. ಸೊ ಹಾಗಾಗಿ ಈ ಒಂದು ಸಮುದಾಯ ಅಲ್ಲಿ ಇವರು ವಿಪರೀತವಾದಂಥ ಮಡಿವಂತಿಕೆ ಅಥವಾ ಭಕ್ತಿ ನಮ್ಮ ನಡೆನುಡಿಗಳಲ್ಲಿ ನಾವು ಏನು ಒಂದು ಅನುಸರಣೆ ಅಥವಾ ನಿರ್ಬಂಧವನ್ನು ಹೇರಿಕೊಳ್ಳಬೇಕು ಅನ್ನತಕ್ಕಂಥ ವಿಚಾರ, ಇದು ಒಂದು ಸಮುದಾಯಕ್ಕೆ ಹಿತವಾಗಿ ಕಂಡಿಲ್ಲದೇ ಇರಬಹುದು. ಆದ್ದರಿಂದ ಈ ಚಾರ್ವಾಕ ಮತ ಇದ್ದರೂ ಇರಬಹುದು ಅಂತ ಒಂದು ಕಾಲ. ಆದರೆ ಮುಂದೆ ಬೌದ್ಧ ಧರ್ಮ, ಜೈನಗಳು, ಹಿಂದೂ ಮತಗಳು ಬಂದಾಗ ಅಲ್ಲಿ ಏನಾಯಿತು, ಅಲ್ಲಿ ಒಂದು ವಿವೇಕ ಹುಟ್ಟಿ ಬಂತು ಅದರಲ್ಲಿ ಅಂತ. ಹಾಗಾಗಿ ಏನು ಪ್ರಮೇಯ ಅಂದರೆ, ಮಾನವ ಜೀವಿತದಲ್ಲಿ ಮೌಲ್ಯಗಳು ಇಲ್ಲದೇ ಇದ್ದರೆ ಅಂತಹ ಒಂದು ಕಾಮಕೇಳಿಗಳಿಂದ ಬದುಕುವಂಥ ಸುಖವನ್ನು ಕಾಣುವಂಥ ಅಂತಹ ಒಂದು ಇದಿದ್ದರೆ, ಜೀವನ ಇದ್ದರೆ ಇವತ್ತಿಗೆ ಅಂತಹ ಜೀವನ ಎಷ್ಟು ಹೇಯವಾದದ್ದು ಅಂತ ನಮಗನ್ಸೋದಿಲ್ವೇ? ಅದರ ಯೋಚನೆಯನ್ನು ಕೂಡ ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ. ಹಾಗಾಗಿ ಈ ದೇಹಾಂತವಾದ ಮೇಲೆ ಶರೀರ ಮರಳುವುದಿಲ್ಲ, ವಾಪಸ್ ಬರೋಲ್ಲ, ಸತ್ತ ಮೇಲೆ ಸತ್ತರೂ ಅಷ್ಟೇ ಅನ್ನತಕ್ಕದ್ದು ಅದಾಗಲಿ, ಅಥವಾ ಇರುವಷ್ಟು ದಿನ ಒಂದು ರೀತಿ ಮೋಜು ಮಸ್ತಿನ ಬದುಕು ಮಾಡುವುದು ಈ ಅನಾಗರಿಕ ಸಮುದಾಯಗಳಿಗೆ ಸಹಜವಾಗಿ ಇತ್ತು ಅಂತ ಹೇಳ್ಬೋದು. ಅವರಿಗೆ ಇಲ್ಲಿ ಈ ಎಲ್ಲ ವೇದಗಳ ಸಾರನ್ನು ಅದರಲ್ಲೇ ಕಾಣ್ತಾ ಇದ್ದೇನೋ. ಸೊ ಒಂದು ದೃಷ್ಟಿಯಲ್ಲಿ ನೋಡಿದರೆ ಇವತ್ತಿನ ಸಮಾಜಗಳಲ್ಲೂ ಇದು ಕಾಣ್ತೇವೆ. ಯಾವಾಗ ಕಾಣ್ತೇವೆ? ಇದು ನಮ್ಮ ಸಿಟಿಗಳಲ್ಲಿ, ನಮ್ಮ ನಗರಗಳಲ್ಲಿ ಹೆಚ್ಚಿನ ಇದಿದೆಯಲ್ಲ, ಇಲ್ಲಿ ಯಾವುದು ಅಂದರೆ ಒಂದು ರೀತಿ ರಾತ್ರಿಯ ವೇಳೆಯಲ್ಲಿ ಕದ್ದು ಮುಚ್ಚಿ ಆ ಕತ್ತಲ ನಶೆಯಲ್ಲಿ ನಡೆಯುವ ವ್ಯವಹಾರಗಳು ಇವತ್ತಿಗೂ ಇವೆ. ಆದರೆ ವ್ಯತ್ಯಾಸವೇನು ಅಂತ ಹೇಳಿದ್ರೆ, ಆಗ ಅದೇ ಧರ್ಮವಾಗಿತ್ತು, ಈಗ ನಾವು ಅದನ್ನು ಅಧರ್ಮ, ಅದು ಹಾಗೆ ಇರಬಾರದು ಅಂತ ಅಂದ್ಬಿಟ್ಟು ಒಂದು ಶಿಷ್ಟತೆಯನ್ನು ಪಾಲನೆ ಮಾಡಬೇಕು ಅನ್ನತಕ್ಕಂಥ ಪ್ರಜ್ಞಾನ ಬಂದಿದೆ. ಇದೇ ವ್ಯಕ್ತಿಗಳೇನೇನೆ, ಇದೇ ಆತ್ಮಗಳೇನೇನೆ. ಆದರೆ ಕಾಲಕ್ಕೆ ಇದರಿಂದ ನಮಗೆ ಆ ಜ್ಞಾನ ವೃದ್ಧಿಯಾಗುತ್ತೆ. ಇವತ್ತಿನ ಅನುಭವಗಳೇ ಜ್ಞಾನಕ್ಕೆ ಮೂಲವಾಗ್ತವೆ. ಆದ್ದರಿಂದ ಒಂದು ಸಾರಿ ಕೈ ಸುಟ್ಟುಕೊಟ್ಟಿರ್ತಾನೆ ಮಗುವಿಗೆ, ಅದು ಬೆಂಕಿಯನ್ನು ಮುಟ್ಟಬಾರದು ಅಂತಕ್ಕಂಥದ್ದು ತಿಳಿದು ಬರೋದು. ಆದ್ದರಿಂದ ಇವು ನಮಗೆ ಕಾರಣ. ಎಷ್ಟಾದರೂ ಅವು ಕದ್ದು ಮುಚ್ಚಿ ಕತ್ತಲಿನಲ್ಲಿ ಮಾಡ್ತಕ್ಕಂಥವು, ರಾಜಾರೋಷವಾಗಿ ಮಾಡತಕ್ಕಂಥವಲ್ಲ. ಆದ್ದರಿಂದ ಹೆಚ್ಚಿನ ಜನರಿಗೆ ಅವು ಒಂದು ಕೆಟ್ಟ ಉದಾಹರಣೆಯನ್ನು ಕೊಡ್ತವೆ ಹೊರತು ಒಳ್ಳೆಯ ಉದಾಹರಣೆಯನ್ನು ಕೊಡೋದಿಲ್ಲ ಅನ್ನತಕ್ಕಂಥದ್ದು. ಹಾಗಾಗಿ ಈ ಮೀಮಾಂಸಕರು ಆಗಿನ ಕಾಲದಲ್ಲಿದ್ದಂಥ ವಿಚಾರವಾದಿಗಳು ಅವರು ಹೇಳೋ ರೀತಿಯಲ್ಲಿ ಚಾರ್ವಾಕ ಸಂಸ್ಕೃತಿಯ ಪರಿಣಾಮವಾಗಿ ಏನಾಯಿತು, ಅದರಿಂದ ಕೆಡಕು ಅನ್ನತಕ್ಕಂಥದ್ದಾಯಿತು. ಆದರೆ ಈ ವಾತ್ಸಾಯನರು ಕಾಮಸೂತ್ರ ಅನ್ನೋ ಗ್ರಂಥವನ್ನು ಬರೆದರು. ಅದರಲ್ಲಿ ಅವರು ಈ ರೀತಿಯ ಚಾರ್ವಾಕ ಧರ್ಮದಂಥ ಇದರಲ್ಲಿ ಇರ್ತಕ್ಕಂಥ ಒಂದು ಹೀನವಾದದ್ದು ಏನು ಅನ್ನತಕ್ಕಂಥ ಹೇಳು. ಈ ಕಾಮಸೂತ್ರ ಏನು ಹೇಳುತ್ತೆ ಅಂದರೆ, ಮೋಕ್ಷದ ದೃಷ್ಟಿಯಿಂದ ಧರ್ಮ, ಅರ್ಥ, ಕಾಮಗಳ ಮೌಲ್ಯವನ್ನು ನಾವು ಪರಸ್ಪರವಾಗಿ ವಿಚಾರ ಮಾಡಬೇಕು. ಯಾಕೆಂದರೆ ಪುರುಷಾರ್ಥಗಳು ನಾವೇ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇವು 4 ಚತುರ್ವಿಧವಾದ ಮೋಕ್ಷಕ್ಕೆ ಮಾರ್ಗಗಳು. ಇವು 4ನ್ನು ನಾವು ಸಮವಾಗಿ ನೋಡ್ತಾ ಹೋಗಬೇಕು ಅನ್ನತಕ್ಕಂಥ ವಿಚಾರ ಹೇಳ್ತಾರೆ. ಪರಸ್ಪರವಾಗಿ ಇಟ್ಟು ವಿಚಾರ ಮಾಡಿಕೊಳ್ಳಬೇಕೇ ಹೊರತು ಕಾಮಸೂತ್ರ ಹೇಳೋದೇನು ಅಂದರೆ, ಪ್ರಕೃತಿಗೆ ವಿರೋಧವಾಗಿ ಕಾಮಕ್ಕೆಯನ್ನು ಜರಿದು ನಿಗ್ರಹಿಸಬೇಕು ಅನ್ನೋದು ಸರಿಯಲ್ಲ ಅಂತ ಹೇಳ್ತಾರೆ. ಆಯಾ ನಮ್ಮ ಸಂಸ್ಕೃತಿ ಹೇಗಿರುತ್ತೋ
ಸಂದರ್ಭಗಳು ಇದರಿಂದ ಒಂದೊಂದು ಸರಿ ತೀರ್ಮಾನ ಮಾಡ್ತವೆ. ಆದರೆ ಒಟ್ಟಾರೆ ಪ್ರಜ್ಞೆ ಏನಿದೆ ಇವಾಗ ಆ ರೀತಿ ಮಾಡತಕ್ಕಂಥದ್ದು ತಪ್ಪು ಅನ್ನತಕ್ಕಂಥದ್ರಿಂದ ನಾವೆಲ್ಲರೂ ಒಪ್ತೇವೆ, ನಂಬುತ್ತೇವೆ ಅಲ್ವ. ಹೀಗಾಗಿ ಸೊ ಅದಕ್ಕೆ ಇದರಲ್ಲಿ ಏನಿರ್ತದೆ, ಕಾಮಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಪರಸ್ಪರಾಸ್ಯಾನ್ ಉಪಘಾತಕಂ ತ್ರಿವರ್ಗಂ ಸೇವಿತ ಅಂತ ಹೇಳ್ತಾರೆ. ಅದೇ ಈ ಮೂರು ಬಗೆ ಇದೆಯಲ್ಲ, ಮೂರು ಬಗೆಗಳನ್ನು ನಾವು ಸಮತಟ್ಟಿನಲ್ಲಿ ಇಟ್ಟು ವಿಚಾರ ಮಾಡಿ ನಾವು ಅದನ್ನು ಭೋಗಿಸಬೇಕು ಅನ್ನತಕ್ಕಂಥ ವಿಚಾರ ಅಲ್ಲಿದ್ದರೆ ಕಾಮಸೂತ್ರ, ಇವತ್ತಿಗೂ ನಾವು ಕಾಮಸೂತ್ರದ ಪತ್ರಗಳನ್ನು ಓದಬೇಕು, ಅದು ಹೀರನ್ನೇ ನೋಡ್ತೀವಿ ಅಲ್ವ ಅದನ್ನು. ಆದರೆ ಅದರಲ್ಲಿ ಒಂದು ಪಾಠ ಇದೆ ಅನ್ನತಕ್ಕಂಥದ್ದಕ್ಕೆ ನಾನು ಈ ವಿಚಾರವನ್ನು ಹೇಳಿದೆ ನಿಮಗೆ. ಸೊ ಹಾಗಾಗಿ ಒಂದೊಂದು ಸರಿ ನಿಮಗೆ ಅನ್ನಿಸ್ಬೋದು ಏನು ಒಂದು ರೀತಿಯಾದಂಥ ಈ ತತ್ವದರ್ಶನದ ವಿಶಿಷ್ಟವಾದ ವೇದಿಕೆಯಲ್ಲಿ ಈ ಕಾಮಾದಿ ವಿಕಾರಗಳನ್ನು ನಾನು ತರ್ತಾ ಇದ್ದೇನೆ, ಇದು ಈ ಉಪನ್ಯಾಸ ಮಾಲಿಕೆಗೆ ಭಂಗ ತರೋದಿಲ್ವೇ, ಇದಕ್ಕೆ ಗಾಂಭೀರ್ಯದ ಹೋಗೋದಿಲ್ವೇ ಅಂತ ವಿಚಾರ ಮಾಡಬೇಕು, ನಿಮಗೆ ಮುಜುಗರ ಅನ್ನಿಸ್ಬೋದು ಅದು. ಆದರೆ ನಿಜವಾಗೂ ಹಾಗಲ್ಲ. ಈ ನಾವು ಉದಾಹರಣೆಗೆ ತಗೊಳ್ಳೋಣ, ಇವಾಗ ನಾವು ಗೃಹ ಪ್ರವೇಶ ಮಾಡ್ತೀವಿ. ಗೃಹ ಪ್ರವೇಶ ಮಾಡಿದಾಗ ನಾವೇನು ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿದಾಗ ಅಲ್ಲಿ ಒಂದು ಕುಂಬಳಕಾಯನ್ನು ಇಟ್ಟು ಬಲಿ ಕೊಡ್ತೇವೆ ಅಲ್ವ. ಸೊ ಆ ಬಲಿ ಕೊಡ್ತಕ್ಕಂಥದ್ದು ಈಗ ನಾವು ಕುಂಬಳಕಾಯಿ ಇಟ್ಕೊಂಡಿದ್ದೇವೆ. ಆದರೆ ಹಿಂದಿನ ಆ ಕಾಲದಲ್ಲಿ ಇಂತಹ ಒಂದು ಶಾಸ್ತ್ರವನ್ನು ಮಾಡಬೇಕು ಅಂದರೆ ಜನಗಳನ್ನೇ ಬಲಿ ಕೊಡ್ತಾ ಇತ್ತು. ಇಲ್ಲಿ ಹೇಳ್ತೀವಿ ನಾವು ಕೆಂಪೇಗೌಡರ ಕೋಟೆ ನಿಲ್ಲಬೇಕು ಅಂದರೆ ಕೆಂಪೇಗೌಡರವರ ಸೊಸೆಯನ್ನೇ ಬಲಿ ಕೊಟ್ಟಿರುತ್ತೆ ಅದು ನಿಲ್ಲಬೇಕಾದ್ರೆ ಅಂತಕ್ಕಂಥ ಮಾತುಗಳು. ಸೊ ಈಗ ಇದೆ, ಆದರೆ ಅದನ್ನು ನೋಡುವ ಅರ್ಥ ಬೇರೆಯಾಗ್ತಿದೆ. ಯಾಕೆ? ನಮ್ಮ ಪ್ರಜ್ಞಾನ ಬೆಳೆದಿದೆ, ನಮ್ಮ ಜ್ಞಾನ ಬೆಳೆದಿದೆ ಈಗ. ಆದ್ದರಿಂದ ನಾವು ಆ ಅನಾಗರಿಕತೆಯಿಂದ ಬಹುದೂರ ಬಂದಿದ್ದೇವೆ. ಇವಾಗ ಇನ್ನೂ ಮುಂದೆ ದಾರಿ ಇದೆ, ಅದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ? ಈ ರೀತಿಯಾಗಿ ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನೋ ಅನುಭವವನ್ನು ಕಂಡು ಇವತ್ತಿಗೂ ಅದೇ ಇದು ಇರತಕ್ಕಂಥದ್ದು ವಾಸ್ತವ. ಈ ವಾಸ್ತವವೇ ನಿಜ ಅಲ್ಲ ಅನ್ನತಕ್ಕಂಥ ಒಂದು ಭರವಸೆ, ನಂಬಿಕೆ ನಮಗೆ ಬಂದಿದೆ. ಆದ್ದರಿಂದ ನಮ್ಮ ಈ ಜೀವನದ ಮುಖ ಬೇರೆ ಆಗ್ತಾ ಇದೆ. ಈಗ ಮೊದಲಿನಷ್ಟು ಅನಾಗರಿಕವಲ್ಲ, ನಾವು ಈಗ ನಾಗರಿಕ ಜನತೆಯಾಗಿದ್ದೇವೆ. ಈ ನಾಗರಿಕ ಜನತೆಯಲ್ಲಿ ಆ ಬೌದ್ಧ ಧರ್ಮವನ್ನು ಹೀನಗಳೆಯೋದಿಲ್ಲ, ಜೈನ ಧರ್ಮವನ್ನು ಹೀನಗಳೆಯೋದಿಲ್ಲ, ಚಾರ್ವಾಕ ಧರ್ಮ ಇದ್ದರೆ ಅದನ್ನು ಹೀನಗಳೆಯೋದಿಲ್ಲ. ಬಟ್ ಅಂತಹ ವಿದ್ಯೆ ಕಂಡರೆ, ಅಂತಹ ಒಂದು ವರ್ತನೆಗಳು ಕಂಡರೆ ನಾವು ಅವರನ್ನು ದೂರ ಇಡಲಿಕ್ಕೆ ಅಥವಾ ನಮ್ಮಿಂದ ಅವರಿಂದ ದೂರ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಟ್ಟಿನಲ್ಲಿ ಇದೇನಾಗುತ್ತೆ ಅಂತ ಅಂದರೆ ಅದರಂತೆ. ಆದ್ದರಿಂದ ಇಂಥ ಪ್ರಸಂಗಗಳನ್ನು ಸ್ವಲ್ಪ ಸೇರಿಸ್ತಾ ಇರಬೇಕಾಗುತ್ತೆ. ಈಗ ಭಾರತೀಯ ತತ್ವದರ್ಶನ ನಮ್ಮ ಮೂಲ ವಿಚಾರ, ಅದಕ್ಕೆ ಗಮನ ಕೊಡೋಣ. ಇವು ಸುತ್ತಮುತ್ತನೇ ಬೆಳೆದಿರ್ತಕ್ಕಂಥ ಒಂದು ಮುಳ್ಳಿನ ಗಿಡಗಳಿದ್ದಂಗೆ, ಅದನ್ನು ನಾವು ಸರಿಸಿಕೊಂಡು ಮುಂದೆ ಹೋಗಬೇಕಾಗ್ತದೆ ಅನ್ನೋದು. ಅದರಿಂದ ಸೊ ಈ ಭಾರತೀಯ ತತ್ವದರ್ಶನ ನಮ್ಮ ಮೂಲ ವಿಚಾರ. ಇದರಲ್ಲಿ ಭಾರತದ ಭೌಗೋಳಿಕ ಸೀಮೆ 4 ಧರ್ಮ ಉಪಧರ್ಮಗಳಿಗೆ ತವರಾಗಿದೆ. ಈ ಹಿಂದೂ ಧರ್ಮದ ಪರಿಸರದಲ್ಲೇ ಈ ಬೌದ್ಧ, ಜೈನ, ಸಿಖ್ ಮತ್ತೆಲ್ಲ ಸತ್ಗಳು ನಡೀತಾ ಇದೆ. ಅದು ಅಷ್ಟೇ ಅಲ್ಲ, ಈ ವಿಚಾರಗಳ ಮೇಲೆ ಪಾಶ್ಚಾತ್ಯರ ಗಮನ ಕೂಡ ಬಿಟ್ಟಿದೆ. ಆ ಪಾಶ್ಚಾತ್ಯರು ಅನ್ನೋಂಥ ಈ ಆರ್ಯಾವರ್ತ ಅಂತಕ್ಕಂಥ ಈ ಹಿಂದೂ ದೇಶದ ಚರಿತ್ರೆಯಲ್ಲಿ ವಿದೇಶಿ ವಿಜ್ಞಾನಿಗಳು ಅವರ ಅಭಿಪ್ರಾಯಗಳನ್ನು ಕೊಡ್ತಾರೆ. ಅಂಥವರಲ್ಲಿ ಈ ಮ್ಯಾಕ್ಸ್ ಮುಲ್ಲರ್, ಕಂಟ್, ಹೆಗೆಲ್, ಹೆರಾಕ್ಲಿಟಸ್, ಹ್ಯೂಮ್, ಗ್ರೀನ್, ವಿಲಿಯಂ ಜೇಮ್ಸ್, ಬರ್ಗ್ಸನ್, ಮಗಟ್ ಇವರೆಲ್ಲರೂ ಈ ವಿಷಯಗಳಲ್ಲಿ ಮಾತಾಡ್ತಾರೆ. ಇವರು ನಮ್ಮ ಭಾರತ ಧರ್ಮೀಯರೇ ಅಲ್ಲ, ಅವರ ಧರ್ಮವೇ ಬೇರೆ, ಅವರ ಜೀವನವೇ ಬೇರೆ. ಅಂಥವ್ರಿಗೂ ಭಾರತೀಯ ಧರ್ಮಶಾಸ್ತ್ರ ಇದೆಯಲ್ಲ, ಇದು ಅವರ ಗಮನವನ್ನು ಸೆಳೆದಿದೆ. ಅಂದರೆ ಅದರಲ್ಲಿ ಎಂತಹ ಒಂದು ಆಕರ್ಷಣೆ ಇದೆ ಅನ್ನೋದಕ್ಕೆ ಹೇಳ್ತೀನಿ. ಇವರೆಲ್ಲರ ಅಭಿಪ್ರಾಯಗಳನ್ನು ಕೂಡ ನನ್ನ ಮುಂದಿನ ಉಪನ್ಯಾಸಗಳಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಆಗಿ ಹೇಳ್ತಾ ಹೋಗ್ತೇನೆ ಅದನ್ನು. ಹಾಗಾಗಿ ಈ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ವಿಶ್ವಧರ್ಮ ಆಗಿದೆ ಹೇಳ್ತೀವಲ್ವ, ಒಪ್ತೀವಲ್ವ ನಾವು. ಹಿಂದೂ ಧರ್ಮ ವಿಶ್ವಧರ್ಮ ಆಗಿದೆ ಅನ್ನತಕ್ಕಂಥದ್ದು. ಇವತ್ತಿಗೂ ವಿಶ್ವಧರ್ಮ ಅಂದರೆ ಪ್ರತಿಯೊಂದು ಹಿಂದೂ ಧರ್ಮ ಅಂದರೆ ಎಲ್ಲ ದೇಶಗಳು ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಅಂದರೆ ನಮಗೆ ಸಿಕ್ಕಿರುವಂತಹ ಒಂದು ದಾರಿ ಎಷ್ಟು ನಿಖರವಾದದ್ದು.
ಅದರಲ್ಲಿ ಇರುವ ಅಂಶಗಳನ್ನು ನಾವು ಬಗೆದು ನೋಡಿ ಅದನ್ನು ಅಳವಡಿಸಿಕೊಂಡು ಹೋದರೆ ನಮ್ಮ ಜೀವನ ಆನಂದಮಯವಾಗುತ್ತೆ ಅನ್ನತಕ್ಕಂಥದ್ದು ಈ ಆ ದೃಷ್ಟಿಯಿಂದ ನಾನು ಈ ಉಪನ್ಯಾಸ ಸರಣಿಯನ್ನು ತೆಗೆದುಕೊಂಡಿದ್ದೇನೆ. ಮುಂದೆ ಈ ಎಲ್ಲದನ್ನ ಕಂಪ್ಯಾರಿಟಿವ್ ಆಗಿ ಒಂದಕ್ಕೊಂದು ತುಲನೆ ಮಾಡಿ ನಾನು ಹೇಗೆ ಈ ಹಿಂದೂ ಧರ್ಮದ ಸಂಸ್ಕೃತಿಯೊಳಗೆ ಏನಿದೆ, ನಾವು ಯಾವುದನ್ನು ಅನುಕರಿಸಬೇಕು ಅಥವಾ ಯಾಕೆ ಅನುಕರಿಸಬಾರದು ಅಂತಕ್ಕಂಥ ವಿಷಯಗಳನ್ನು ಕೂಡ ನಿಮಗೆ ಹೇಳೋದಾಗುತ್ತೆ. ಇವತ್ತಿನ ವೇಳೆ ಮುಗಿದಿದೆ. ಮುಂದಿನ 2ನೇ ಭಾನುವಾರ ನಾನು ಆಡಳಿತವನ್ನು ಕೇಳ್ಕೊಳ್ತಾ ಇದ್ದೇನೆ, ಅಟ್ಲೀಸ್ಟ್ ತಿಂಗಳಿಗೆ 2 ವಾರನಾದರೂ ಕೊಡ್ರಿ. ಇಲ್ಲದೆ ಇದ್ದರೆ ಇಲ್ಲಿ ಗ್ರಹಿಸ್ಕೊಂಡಂಥ ಜ್ಞಾನ ಏನಿದೆ ಅದು ಮುಂದಿನ 1 ತಿಂಗಳಿಗೆ ಹೋಗ್ಬೋದು ಅಂತ ಅವಕಾಶವಾದರೆ ನಾನು 15 ದಿನಕ್ಕೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೇನೆ, ಇಲ್ಲ ಅಂದರೆ ತಿಂಗಳಿಗೊಮ್ಮೆ ಭೇಟಿ ಮಾಡೋದಾಗುತ್ತೆ. ನಮಸ್ಕಾರ.